ನಮಸ್ಕಾರ ಸ್ನೇಹಿತರೆ ನಾವೇನು 500 GK ಕ್ವಶನ್ ಸೀರೀಸ್ ನ ಮಾಡ್ತಾ ಇದೀವಿ. ಇತ್ತೀಚೆಗೆ ಬಂದಿರತಕ್ಕಂಥದ್ದು, ಯಾಕಂದ್ರೆ ಇವೆಲ್ಲ ನೀವು ಸಾಲ್ವ್ ಮಾಡಬೇಕು. ಅಪ್ಕಮಿಂಗ್ ಎಕ್ಸಾಮ್ ಅಲ್ಲಿ ನಿಮಗೆ KE ಇನ್ನೊಂದು ನೆಕ್ಸ್ಟ್ ಮಂತ್ ಎಕ್ಸಾಮ್ ಕೂಡ ಇದೆ. ಸೊ ಭೂಗೋಳಶಾಸ್ತ್ರ ಬಗ್ಗೆ ತುಂಬಾ ಚೆನ್ನಾಗಿ ಕೇಳಿದ್ದಾನೆ. ಪ್ರಾಪಂಚಿಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ, ಭಾರತದ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ, ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ನೋಡಿ, ನಮ್ಮ ಪ್ಲೇ ಲಿಸ್ಟ್ ಏನಿದೆ ಇದನ್ನು ರೆಫರ್ ಮಾಡಿದ್ರೆ ಈ ಎಲ್ಲ ಕ್ವಶನ್ಸ್ ಗಳನ್ನ ಆಲ್ಮೋಸ್ಟ್ ಸಾಲ್ವ್ ಮಾಡಬಹುದಾಗಿತ್ತು. ನಮ್ಮ ಎಲ್ಲ ಈ 500 GK ಸೀರೀಸ್ ಏನಿದೆ, ನೋಡಿಲ್ಲ ಅಂದ್ರೆ ನೋಡಿ. ಅಪ್ಕಮಿಂಗ್ ಎಕ್ಸಾಮ್ಸ್ ಕೂಡ ಎಲ್ಲ ಕಂಪ್ಲೀಟ್ KE ಪ್ಯಾಟರ್ನ್ ಇದೆ ಇರೋದು. ಓಕೆ, ಬನ್ನಿ. ಹಾಗಾದ್ರೆ ನಾನು ಲಿಂಕ್ ಕೂಡ ಕೊಟ್ಟಿರ್ತೇನೆ. ಕ್ವಶನ್ಸ್ ಚೆನ್ನಾಗಿದೆ, ಡೀಟೇಲ್ ಆಗಿ ಸಾಲ್ವ್ ಮಾಡೋಣ. ಓಕೆ, ಎಲ್ಲ ಲಿಂಕ್ಸು, ಪ್ಲೇ ಲಿಸ್ಟು ಎಲ್ಲ ಕೂಡ ಇರುತ್ತೆ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡೋಣ ಮಾಡ್ಕೊಳ್ಳಿ ಸ್ನೇಹಿತರೆ. ಅದ್ರ ಲಿಂಕು ಕೂಡ ಇದೆ, ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ, ಫಾಲೋ ಮಾಡ್ಕೊಳ್ಳಿ. ಫೈನ್ ಸರ್, ಬನ್ನಿ. ಹಾಗಾದ್ರೆ ನಾವು ಕನ್ನಡ ಮಾಡಲ್ಲ, ಕ್ವಶನ್ಸ್ಗೆ ಬರ್ತೇನೆ. ಕನ್ನಡ ಇಂಗ್ಲಿಷ್ ಎರಡರಲ್ಲಿ ನೋಡ್ಕೊಳ್ಳಿ. ಭೂಮಿಯ ಉತ್ತರಾರ್ಧಗೋಳಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಓಕೆ, ಇದನ್ನು ಭೂಗೋಳಾರ್ಧ ಅಥವಾ ಲ್ಯಾಂಡ್ ಹೆಮಿಸ್ಪಿಯರ್ ಎಂದು ಕರೆಯಲಾಗುತ್ತದೆ. ಇದು ಸಂಪೂರ್ಣವಾಗಿ ಭೂರಾಶಿಯಿಂದ ಆವೃತವಾಗಿದೆ. ದಕ್ಷಿಣಾರ್ಧಗಳು 57% ಭೂರಾಶಿಯಿಂದ ಆವೃತವಾಗಿದೆ. ಉತ್ತರಾರ್ಧಗಳು ದಕ್ಷಿಣಾರ್ಧಗೋಳಕ್ಕಿಂತ ಹೆಚ್ಚು ಭೂಭಾಗವನ್ನು ಹೊಂದಿದೆ. ಯಾವ ಹೇಳಿಕೆ ಸರಿ? ಸಿಂಪಲ್ ಸರ್, ನೀವು ಮ್ಯಾಪ್ ನೋಡಿದ್ರೆ ಆರಾಮಾಗಿ ಆನ್ಸರ್ ಮಾಡ್ಬೋದು ಇಂಥ ಕ್ವಶನ್ಸ್ಗಳನ್ನೆಲ್ಲ. ಮ್ಯಾಪ್ ತೋರಿಸೋಣ? ಎಸ್, ಬನ್ನಿ. ಇಲ್ಲಿ ಈಗ ನೋಡಿ, ಇದು ದಿಸ್ ಇಸ್ ದ ವರ್ಲ್ಡ್ ಮ್ಯಾಪ್ ಅಂತ ಓಪನ್ ಮಾಡಿದ್ರೆ ಹಿಂಗಿರುತ್ತೆ. ಇದು 0 ಡಿಗ್ರಿ ಗೊತ್ತಿದೆ. ಇದು ಉತ್ತರಾರ್ಧಗೋಳ, ಇದು ದಕ್ಷಿಣಾರ್ಧಗೋಳ ಅಲ್ವಾ ಸರ್? ಇಲ್ಲಿ ನೋಡ್ತಾ ಬನ್ನಿ, ಅಥವಾ ನಾನು ಇದನ್ನ ಇನ್ನು ಡಿವೈಡ್ ಮಾಡಿದ್ರೆ ಕರೆಕ್ಟಾಗಿ ಇದು ಸಪರೇಟ್ ಮಾಡಿದ್ರೆ ಹಿಂಗೆ ಕಾಣುತ್ತೆ. ಇದು ನೋಡಿ, ಇದು ದಕ್ಷಿಣಾರ್ಧಗೋಳ, ಸದರ್ನ್ ಹೆಮಿಸ್ಪಿಯರ್ ಅಂತ ಕರಿತೀವಿ. ಇದು ಉತ್ತರಾರ್ಧಗೋಳ ಅಥವಾ ನಾರ್ದರ್ನ್ ಹೆಮಿಸ್ಪಿಯರ್ ಅಂತ ಕರಿತೀವಿ. ಇಲ್ಲಿ ನೋಡ್ತಾ ಇರೋ ಗೊತ್ತಾಗತ್ತೆ, ಇಲ್ಲಿ ತುಂಬಾ ಭೂಮಿ ಜಾಸ್ತಿ ಇದೆ, ಅದಕ್ಕಿಂತ ಭೂಗೋಳಾರ್ಧ ಅಂತ ಕರಿತೀವಿ. ಅಂದ್ರೆ ಭೂಮಿ ಹೆಚ್ಚು ಹೊಂದಿರತಕ್ಕಂಥ ಅರ್ಧಗೋಳ ಇದು ಅಂತ, ಉತ್ತರಾರ್ಧಗೋಳನ. ಇದು ಹಂಗಲ್ಲ. ಇಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಆಲ್ಮೋಸ್ಟ್ ನಿಮಗೆ ಎಷ್ಟು ಪರ್ಸೆಂಟ್, 60% ನಿಮಗೆ ಲ್ಯಾಂಡ್ ಇದೆ ಅಲ್ವಾ, ಲ್ಯಾಂಡ್ ಏರಿಯಾ ಇದೆ ಅಲ್ವಾ, ಅಲ್ಲಿ ಭೂಮಿ ಇದೆ ಅಲ್ವಾ ಇಲ್ಲಿ. ಎಸ್, ಇನ್ 40% ನಿಮಗೆ ಸಮುದ್ರ ಇರಬೇಕು ಅಲ್ವಾ ಸರ್? ಇಲ್ಲಿ ನೋಡಿದ್ರೆ ಎಷ್ಟಿದೆ, ಇಲ್ಲಿ ನಿಮಗೆ ಆಲ್ಮೋಸ್ಟ್ 80% ನಿಮಗೆ ಸಮುದ್ರ ಇದೆ ಇದು ಅಲ್ವಾ. ಲ್ಯಾಂಡ್ ಎಷ್ಟು, 20% ಇರ್ಬೋದು ಅಪ್ರಾಕ್ಸಿಮೇಟ್ಲಿ. 1% ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಇರುತ್ತೆ. ಓಕೆ, ಅಪ್ರಾಕ್ಸಿಮೇಟ್ಲಿ ನಾವು ರೌಂಡ್ ಮಾರ್ಕ್ ಮಾಡೋದಾದ್ರೆ ಅರ್ಥ ಆಗ್ತಿದೆಯಲ್ಲ. ಸೊ ಹಾಗಾದ್ರೆ ಇಲ್ಲಿ ಯಾವ ಆಪ್ಷನ್ಸ್ ಕರೆಕ್ಟ್? ಇಲ್ಲಿ ಕೊಟ್ಟಿದ್ದೀನಿ, ಡೀಟೇಲ್ ಆಗಿ ಓದ್ಕೊಳ್ಳಿ. ಎಸ್, ಇದು ಭೂಗೋಳಾರ್ಧ ಅಂತ ಕರಿತೀವಿ. ಸಂಪೂರ್ಣವಾಗಿ ಭೂರಾಶಿಯಿಂದ ಆಗಿದೆಯಾ? ಆಗಿಲ್ಲ. ದಕ್ಷಿಣಾರ್ಧಗೋಳದಲ್ಲಿ 57% ಭೂರಾಶಿ ಇದೆ, ಇಲ್ಲ. 80% ನೀರಿದ್ರೆ ಭೂಮಿಯಲ್ಲಿ 57 ಕೊಟ್ಟ, ಇಲ್ಲ. 20% ಅಷ್ಟು ಭೂಮಿ ಇರ್ತಕ್ಕಂಥದ್ದು. ಸೊ ದಿಸ್ ಇಸ್ ರಾಂಗ್. ಉತ್ತರಾರ್ಧಗೋಳವು ದಕ್ಷಿಣಾರ್ಧಗೋಳ ಹೆಚ್ಚು ಭೂಭಾಗವನ್ನಿದೆ, ಹೌದು ಸರ್. ಸೊ ಕೇವಲ 2 ಹೇಳಿಕೆಗಳು ಸರಿ ಸರ್. ಯಾವ 2 ಹೇಳಿಕೆಗಳು ಸರಿ? ಇಲ್ಲಿ C, A and D ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಗ್ತಿಲ್ಲ? A and D ನೋಡಿ, ಇದನ್ನ ನೋಡ್ಕೊಂಡು ನೀವು ಆನ್ಸರ್ ಮಾಡಬೇಕು. ಈ ತರದೆಲ್ಲ ಕ್ವಶನ್ಸ್ ಬರ್ತವೆ, ತುಂಬಾ ಚೆನ್ನಾಗಿದೆ. ಇದು ಡಿಫಿಕಲ್ಟಿ ಕ್ವಶನ್ಸ್ ಕೇಳಿದ್ದಾನೆ. ನೆಕ್ಸ್ಟ್ ಬನ್ನಿ. ಉಗಮದಿಂದ ಸಂಗಮದವರೆಗೆ ಕಾವೇರಿ ನದಿಯಲ್ಲಿ ಕಂಡುಬರುವ ಜಲಪಾತಗಳ ಸರಿಯಾದ ಕ್ರಮ. ತುಂಬಾ ಜಲಪಾತಗಳಿದೆ. ಇವ್ನು ಕೊಟ್ಟಿರೋ ಆಪ್ಷನ್ಸ್ ನೋಡೋದಾದ್ರೆ, ಓಕೆ, ಈ ಕಡೆ ಕೊಡಗಿಂದ ಬಂದಾದ್ಮೇಲೆ ನೋಡೋದಾದ್ರೆ ಕೊಡಗುಂದು ಕೊಟ್ಟಿಲ್ಲಲ್ವಾ? ಚುಂಚನಕಟ್ಟೆ ಇದೆ. ಎಸ್ ಸರ್. ಹೊಗೇನಕಲ್, ಹೌದು. ಅದು ಲಾಸ್ಟ್, ಹೊಗೇನಕಲ್ ಲಾಸ್ಟ್ ಬರಬೇಕು ಅಂದ್ರೆ ಇಲ್ಲಿದೆ. ಇಷ್ಟು ಗೌನ್ ಕೇಸ್ ಆಯ್ತು. ಶಿವನಸಮುದ್ರ ಮಂಡ್ಯ ಅಥವಾ ಚಾಮರಾಜನಗರ ಬಾರ್ಡರ್ ಹತ್ರ ಹೇಳ್ಬೋದು ನಾವು. ಚುಂಚನಕಟ್ಟೆ ಬಂದು ಮೈಸೂರು ಅಲ್ವಾ ಸರ್? KR ನಗರ ಅಥವಾ ಸಾಲಿಗ್ರಾಮ ಆಗಿದೆ, ಸಾಲಿಗ್ರಾಮ ತಾಲೂಕಲ್ಲಿ ಬರುತ್ತದು. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಫಸ್ಟ್ ಚುಂಚನಕಟ್ಟೆ ಬರುತ್ತೆ. ಆಕ್ಚುಲಿ ಚುಂಚನಕಟ್ಟೆ ಆದ್ಮೇಲೆ ಇನ್ನೊಂದು ಸಣ್ಣದು ಬರುತ್ತೆ, ಬಲಮುರಿ ಎಡಮುರಿ ಅಂತ. ಅದೊಂದು ಸಣ್ಣ ಫಾಲ್ಸ್ ತರ ಕನ್ಸಿಡರ್ ಮಾಡಬಹುದು, ಜಲಪಾತ ಅಂತಾನೆ ಕರೀತಾರೆ ಅದನ್ನು ಕೂಡ. ಸೊ ಅದಾದ್ಮೇಲೆ ಶಿವನಸಮುದ್ರ, ಗಗನಚುಕ್ಕಿ, ಭರಚುಕ್ಕಿ ಅಂತಕ್ಕಂಥದ್ದು. ಆಮೇಲೆ ಹೊಗೇನಕಲ್ಸ್ ಫಾಲ್ಸ್ ನಾವು ನೋಡ್ತೀವಿ ಅಲ್ವಾ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಫೈನ್ ಸರ್. ಎಸ್, ನೆಕ್ಸ್ಟ್ ಬರೋಣ ಬನ್ನಿ. ನದಿ ಕಣಿವೆ ಯೋಜನೆ ಕೊಟ್ಟಿದ್ದಾನೆ, ಮತ್ತೆ ನದಿ ಕೊಟ್ಟಿದ್ದಾನೆ, ರಿವರ್ ವ್ಯಾಲಿ ಪ್ರಾಜೆಕ್ಟ್. ಓಕೆ, ತಿಲಾಯಾಮ್, ಪಂಚೆಟ್ ಹಿಲ್, ಓಂಕಾರೇಶ್ವರ ಅಂದ್ರೆ ನದಿ ಕಣಿವೆ ಯೋಜನೆ ವ್ಯಾಲಿ ಪ್ರಾಜೆಕ್ಟ್ ಅಂದ್ರೆ ಸಮಥಿಂಗ್ ಲೈಕ್ ಎ ಡ್ಯಾಮ್ ತರ ಅಷ್ಟೇ. ಓಕೆ, ನದಿ ಕಣಿವೆಗಳಲ್ಲಿ ಸಣ್ಣ ಪುಟ್ಟ ಚೆಕ್ ಡ್ಯಾಮ್ಗಳು, ಗುರುತ್ವಾಕರ್ಷಣ ಡ್ಯಾಮ್ಗಳು, ಈ ತರದೆಲ್ಲ ಕಟ್ತಾರೆ. ಓಕೆ, ಗ್ರಾವಿಟಿ ಫ್ಲೋ ಡ್ಯಾಮ್ ಅಂತೆಲ್ಲ ಕರಿತೀವಿ. ಓಕೆ, ತಿಲಯ್ಯ ಅಂತಕ್ಕಂಥದ್ದು ಏನಿದೆ, ಇದು ಯಾವ ನದಿಯಲ್ಲಿ ಅಡ್ಡಲಾಗಿ ಕಟ್ಟಿರೋದು ಅಂತ. ಇದು ಬಂದು ಬಾರಾಕಾರ್. ಓಕೆ, ಬಾರಾಕಾರ್ ಯಾವ ಒಂದು ಇದ್ರಲ್ಲಿ ಬರುತ್ತೆ, ಇಲ್ಲಿ ಕಮೆಂಟ್ ಮಾಡಿ ಬಡವಡ್ ಅಂತ. ಬಾರಾಕಾರ್ ಓಕೆ, ಯಾವ ಒಂದು ರಾಜ್ಯ ಬರುತ್ತೆ ಹೇಳ್ತೀರಾ? ಯಾವ ರಾಜ್ಯ? ಎಲ್ಲಿ ಬರುತ್ತೆ?
ಸ್ವಲ್ಪ ಒಂದಕ್ಷರ ಹೇಳಿದ್ದೀನಿ, ಅದು ಬರುತ್ತೆ. ಜಾರ್ಖಂಡ್. ಓಕೆ, ಎಲ್ಲಿ ಸರ್? ಜಾರ್ಖಂಡ್. ಫೈನ್ ಸರ್. ಯಾವ ನದಿ? ಬಾರಕಾರ್. ಬಾರಕಾರ್ ಕೇಳಿಲ್ವಲ್ಲ ಅಂತೀರಾ, ಇದು ಒಂದು ಉಪನದಿ ಸರ್. ಬಾರಕಾರ್ ಬಂದು ಬಾರಕಾರ್ ಬಂದು ದಾಮೋದರ ನದಿಯ ಸೇರ್ತಕ್ಕಂಥದ್ದು, ದಾಮೋದರದ ಉಪನದಿ. ಓಕೆ. ಪಂಚೇಟ್ ಹಿಲ್ ಬರುತ್ತೆ ನೋಡಿ. ಈ ಎರಡು ಆಪ್ಷನ್ ಗಾನ್ ಆಯ್ತು. 3 ಮತ್ತೆ 4 ಅಲ್ಲಿ ಯಾವ್ದು ಕರೆಕ್ಟ್ ಅಂತ. ಓಕೆ, ಪಂಚೇಟ್ ಹಿಲ್ ಬಂದು ದಾಮೋದರ್. ಇದು ಕೂಡ ಎಲ್ಲಿ ಬರುತ್ತೆ ಸರ್? ಇದು ಜಾರ್ಖಂಡ್. ಓಕೆ ಫೈನ್. ಇದು ಜಾರ್ಖಂಡ್ ಅಲ್ಲೇ ಕಟ್ಟಿರ್ತಕ್ಕಂಥದ್ದು. ಓಂಕಾರೇಶ್ವರ ಎಲ್ಲಿ ಬರುತ್ತೆ? ನರ್ಮದಾ. ಎಲ್ಲಿ ಸರ್ ಇದು? MP, ಮಧ್ಯಪ್ರದೇಶ್. ಜೋಬಾಟ್ ಹತ್ನಿ, ಇದು ಎಲ್ಲಿ ಬರುತ್ತೆ? MP. ಹತ್ನಿ ಅಂತಕ್ಕಂಥದ್ದು ಯಾವ್ದರ ಉಪನದಿ ಹೇಳ್ತೀರಾ? ಫಟಾಫಟ್ ಅಂತ ಹೇಳ್ಬೇಕು. ಸೊ ಇಲ್ಲಿ ಯಾವ್ದು ಆಪ್ಷನ್ ಸರಿ ಸ್ನೇಹಿತರೆ? ಆಪ್ಷನ್ 3 ಇಸ್ ರೈಟ್. ಯಾವ ಆಪ್ಷನ್ ಸರಿ? ಹಟ್ನಿ ಯಾವ್ದಾರ ಉಪನದಿ? ಫಟಾಫಟ್ ಹೇಳ್ಬೇಕು. ನರ್ಮದಾದ ಉಪನದಿ ಇಲ್ಲಿ ನೋಡಿ. ಜೋಬಾತ್ ಅಂತಕ್ಕಂಥ ಚಂದ್ರಶೇಖರ್ ಆಜಾದ್ ಯೋಜನೆ ಅಂತ ಮಧ್ಯಪ್ರದೇಶ ಅಲಿರಾಜ್ಪುರ ಜಿಲ್ಲೆಯ ಹಟ್ನಿ ನದಿಯ ಮೇಲೆ ನರ್ಮದಾ ಉಪನದಿಯಲ್ಲಿ ನಿರ್ಮಿಸಲಾಗಿರ್ತಕ್ಕಂಥದ್ದು. ಓಕೆ. ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ಸ್ ನ ಅಡಿಯಲ್ಲಿ ಬರುತ್ತೆ. ತಿಲೈಯ ಅಣೆಕಟ್ಟು, ಪಂಚಾಯತ್ ಬೆಟ್ಟದ ಅಣೆಕಟ್ಟು ಅಂತಕ್ಕಂಥದ್ದೆಲ್ಲ ತುಂಬಾ ಇಂಪಾರ್ಟೆಂಟ್ ನೋಡಿ. ಇವೆಲ್ಲ ನಾವು ನಮ್ ದೊಡ್ಡದು ಕೇಳೋದಕ್ಕೆ ನೋಡಿದ್ವಿ. ಈ ತರ ಸಣ್ಣ ಪುಟ್ಟದ್ದು ಕೇಳ್ತಾನೆ. ನಿಮಗೆ ಡಿಫಿಕಲ್ಟಿ ಮಾಡ್ಬೇಕಾ ಪೇಪರ್? ಹಿಂಗೆಲ್ಲ ಕೇಳ್ತಾನೆ ಸ್ನೇಹಿತರೆ. ಓಕೆ ಫೈನ್. ಸೊ ಹಾಗಾಗಿ ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ. ಇದನ್ನಂತ ಯಾರು ಊಹಿಸಿ ಈ KS ಓದ್ಬೇಕಾದ್ರೂ ಓದ್ಕೊಂಡಿರಲ್ಲ ಇದನ್ನ. ನಾವು UPSC ಓದ್ಬೇಕಾದ್ರೂ ಎಷ್ಟೊಂದು ಜನ ನಾವು ಓದಿರಲ್ಲ ಇದನ್ನು. ಯಾಕೆ ಓದ್ತೀವಿ? ಬೇರೆ ದೇಶದ ಟೈಮ್ ಲೈನ್. ಓಕೆ ಅಕ್ಕಪಕ್ಕದ ರಾಷ್ಟ್ರದ ಓದಿರ್ತೀವಿ. ಚೀನಾದ ಒಂದು ಪಕ್ಷ ತಿಳ್ಕೊಂಡಿದ್ರು, ರಷ್ಯಾದ ಯಾಕೆ ತಿಳ್ಕೊಳಕ್ ಹೋಗ್ತೀವಿ? ಟೈಮ್ ಲೈನ್ ಅಲ್ವಾ ಸರ್? ರಷ್ಯಾವು ಪೂರ್ವದಿಂದ ಪಶ್ಚಿಮಕ್ಕೆ 11 ಸಮಯ ವಲಯಗಳು ವಿಸ್ತರಿಸಿದ್ದು, ಆದರೆ ಅದನ್ನು 6 ಪ್ರಮಾಣಿತ ಸಮಯ ವಲಯಗಳಾಗಿ ಗುಂಪು ಮಾಡಿದೆ. ಚೀನಾವು 5 ಸಮಯ ವಲಯಗಳು ವಿಸ್ತರಿಸಿದ್ದು 2 ರಾಷ್ಟ್ರೀಯ ಕಾಲಮಾನಗಳನ್ನು ಬಳಸುತ್ತಿದೆ. ಅಂದ್ರೆ ಈಗ ಇಂಡಿಯಾದಲ್ಲಿ ತಗೊಂಡ್ರೆ ನೀವು ಏನಂತ ಕರಿತೀವಿ? 82.5 ಅಲ್ವಾ? ಅಂದ್ರೆ 5.5 GMT ಅಂತ ಕರಿತೀವಲ್ಲ, ಹಂಗೆ UTC ಅಂತ ಕರೀತಾರೆ. UTC ಅಂತಕ್ಕಂಥದ್ದು ಕೋಆರ್ಡಿನೇಟೆಡ್ ಯೂನಿವರ್ಸಲ್ ಟೈಮ್ ಅಂತ. UTC ಅಂತಕ್ಕಂಥದ್ದು ಏನೋ ಕೋಆರ್ಡಿನೇಟೆಡ್ ಯೂನಿವರ್ಸಲ್ ಟೈಮ್ ಅಂತ ಹೇಳಿ ರಷ್ಯಾದಲ್ಲಿ 11, ಯಾಕೆ ತುಂಬಾ ದೊಡ್ಡದು ರಷ್ಯಾ ಅಲ್ವಾ? ಯುರೋಪ್ ತನಕನೂ ಹೋಗಿದೆ, ಅಲ್ಲಿ ಏಷ್ಯಾದಿಂದ. ಸೊ 11 ಟೈಮ್ ವಲಯಗಳಿದೆ. ಹೌದು, ದಿಸ್ ಇಸ್ ಕರೆಕ್ಟ್. ಬಟ್ ಇಲ್ಲಿ 6 ಪ್ರಮಾಣಿತ ವಲಯ ಅಂತ, ದಿಸ್ ಇಸ್ ರಾಂಗ್. ಅವ್ರು 11 ಆಲ್ಮೋಸ್ಟ್ ಯೂಸ್ ಮಾಡ್ತಾರೆ, 6 ಅಲ್ಲ 11 ಯೂಸ್ ಮಾಡ್ತಾರೆ ಅವರು ಟೈಮ್ ಝೋನ್ ನ. ನಾವು 2 ಮಾಡ್ಕೋಬೇಕು ಅಂದ್ಕೊಂಡು ನಾರ್ತ್ ಈಸ್ಟ್ ಬೇರೆ, ಯಾಕಂದ್ರೆ ಮೊದಲು ಸೂರ್ಯ ಉದಯಿತಾನೆ ಅಂತ ಹೇಳಿ ಮಾಡ್ಲಿಲ್ಲ, ಒಂದೇ ಇಟ್ಕೊಂಡಿದ್ವಿ. ಹಂಗೆ ಚೀನಾ ಕೂಡ 5 ಸಮಯ ವಲಯಗಳನ್ನು ವಿಸ್ತರಿಸಿದೆ. 5 ಟೈಮ್ ಝೋನ್ಸ್ ಗಳಿದೆ ಅಲ್ಲೂ ಕೂಡ. ಆದ್ರೆ ಅವ್ರು ಮಾತ್ರ 2 ಅಲ್ಲ, ಒಂದೇ ಒಂದು ಟೈಮ್ ಝೋನ್. ಯಾವುದು ಸರ್? ಬೀಜಿಂಗ್ ಅಲ್ಲಿ ಯಾವ್ದಾಗುತ್ತೆ? UTC +8 ಅಂತ ಕರಿತೀವಿ. ಐ ವಿಲ್ ಶೋ ಯು ಇನ್ ದಿಸ್ ಒನ್. ನೋಡಿ, UTC 5, 6, 7, 8, 9 ಈ ತರ 5 ಟೈಮ್ ಝೋನ್ ಇದೆ. ಓಕೆ, ಪ್ರಾಂತ್ಯಗಳಲ್ಲಿ ಒಂದೊಂದು ಟೈಮ್ ಝೋನ್ಸ್ಗಳನ್ನ ಮಾಡ್ತಾರೆ. ಆದ್ರೆ ಚೀನಾ ಮಾತ್ರ ಯೂಸ್ ಮಾಡ್ತಿರೋದು ಬೀಜಿಂಗ್ ಟೈಮ್ ಝೋನ್. ಬೀಜಿಂಗ್ ಅವರ ಒಂದು ರಾಜಧಾನಿ ಏನಿದೆ, UTC +8 ನ ಯೂಸ್ ಮಾಡುತ್ತೆ. ಹಂಗೆ ರಷ್ಯಾ 11 ಟೈಮ್ ಝೋನ್ಸ್ ಏನಿದೆ, UTC 2 ಇಂದ 2 12 ತನಕ ಇದೆ, ಎಲ್ಲಾನು ಯೂಸ್ ಮಾಡುತ್ತೆ ರಷ್ಯಾ. ಓಕೆ, ಎಲ್ಲಿಂದ ಎಲ್ಲಿ ತನಕ ರಷ್ಯಾ ಅಂದ್ರೆ ಕಾಲಿನಿಂಗಾರ್ಡ್ ಟೈಮ್ ಇಂದ ಕಮಚಟಕ ಟೈಮ್ ಅಂತ ಕರಿತೀವಿ. ಅಂದ್ರೆ ಇದು ಕಾಲಿನಿಂಗಾರ್ಡ್ ಟೈಮ್ ಝೋನ್, ಈ ತುದಿಯಿಂದ ಹಿಡಿದು ಇಲ್ಲಿಂದ ಕಮಟಕ್ ಇಲ್ಲಿ ತನಕ. ಓಕೆ, ಎಲ್ಲ ಟೈಮ್ ಝೋನ್ ಯೂಸ್ ಮಾಡುತ್ತೆ ಅದು. ನೋಡಿ ಅಗೇನ್ ಇಲ್ಲೂ ಕೂಡ ದೊಡ್ಡದಾಗಿ ಕೊಟ್ಟಿದೆ, ನೋಡ್ಕೋಬಹುದು ಟೈಮ್ ಝೋನ್ಸ್ಗಳು. ನೋಡಿ ಇವತ್ತದಲ್ಲಿ ಯಾರು ಕೇಳ್ತಾರೆ ಅಂತ ಅಲ್ವಾ ಸರ್? ಈ ತರದ್ದೆಲ್ಲ ಬಂದಾಗ ಏನೋ ಮಾಡೋಕ್ಕಾಗಲ್ಲ, ಬಿಟ್ಬಿಡ್ಬೇಕಾಗತ್ತೆ. ಓದಿದ್ರೆ ಫೈನ್, ಓದಿಲ್ಲ ಅಂದ್ರೆ ಬಿಟ್ಬಿಡ್ಬೇಕಾಗತ್ತೆ. ಯಾಕಂದ್ರೆ ನೆಗೆಟಿವ್ ಮಾರ್ಕ್ಸ್ ಇರೋದ್ರಿಂದ. ಅದು ಅಲ್ಲದೆ ಇದು 300 ಮಾರ್ಕ್ಸು, 3/4 ನೆಗೆಟಿವ್ ಮಾರ್ಕ್ಸು. ತುಂಬಾ ಜನ ಅದೇ ತಪ್ಪು ಮಾಡೋದು ಹೇಳ್ತೀನಿ. 3/4 ಅಂದ್ರೆ ಇದು 1ಕ್ಕೆ 3 ಮಾರ್ಕ್ಸ್ ಇಟ್ಟಿದ್ರೆ ನಿಮಗೆ ಈ ತರ ಕೊಟ್ಟಾಗ ದೊಡ್ಡ 300 ಮಾರ್ಕ್ಸ್ ಕ್ವಶನ್ ಬಂದಾಗ, ಓಕೆ 1ಕ್ಕೆ 3 ಮಾರ್ಕ್ಸ್ ಇಟ್ಟಿರ್ತಾನೆ, ಅವಾಗ ನಿಮಗೆ 0.75 ಕಟ್ ಆಗುತ್ತೆ. ಹಂಗಾಗಿ 100 ಮಾರ್ಕ್ಸ್ ಇದ್ರೆ 0.25 ಕಟ್ ಆಗುತ್ತೆ. ಸೊ ಹಾಗಾಗಿ ಅದು ನೋಡ್ಕೊಂಡು ಆನ್ಸರ್ ಮಾಡಬೇಕು. ನೆಕ್ಸ್ಟ್, ಭಾರತದ ಉತ್ತರ ಬಯಲು ಪ್ರದೇಶ ಕುರಿತಾಗಿ ಕೇಳಿದ್ದಾನೆ. ಓಕೆ, ಇದು ಈಸಿ ಇದೆ, ತುಂಬಾ ಸಲ ಮಾಡಿದೀವಿ ನಾವು. GK ಸೀರೀಸ್ ಎಲ್ಲ ಇವೆಲ್ಲ ನೋಡಿದ್ರೆ ಗೊತ್ತಿರುತ್ತೆ ನಿಮಗೆ. ಶಿಲೆ ಮತ್ತು ಬಂಡೆಗಳ ಘನ ವಸ್ತುಗಳು ನಿಕ್ಷೇಪಗೊಂಡಿರುವ 8ರಿಂದ 10 ಕಿಲೋಮೀಟರ್ ಅಗಲದ ಕಿರಿದಾದ ಪಟ್ಟಿಯನ್ನ ಬಾಬರ್ ಅಂತ ಕರಿತೀವಿ. ಬಾಬರ್, ತೆರೈ,
ಭಂಗಾರ್, ಖಾದರ್ ಇವೆಲ್ಲ ನಾವು ಓದಿದೀವಲ್ಲ ಅಲ್ವಾ. ಹಿಮಾಲಯದ ಒಂದು ತಪ್ಪಲು ತನಕ ಬಂದು ಮೇಲಿನ ನದಿಯಿಂದ ಹರಿದು ಬಂದು ಬಯಲಕ್ಕೆ ಸೇರಿದಾಗ ಡಿವೈಡ್ ಮಾಡ್ತೀವಿ ಅಲ್ವಾ ಮಣ್ಣನ್ನ. ತೆರಾಯ್ ರೀಜನ್ ಬಗ್ಗೆ ನೋಡಿದರೆ 10-20 ಕಿಲೋಮೀಟರ್ ಅಗಲವಿದ್ದು ಇಲ್ಲಿ ನದಿಗಳು ಮತ್ತು ತೊರೆಗಳು ಮರುಕಾಣಿಸಿಕೊಂಡು ಜವು ಮತ್ತು ನಿಂತ ನೀರಿನ ಪರಿಸ್ಥಿತಿಯನ್ನು ಸೃಷ್ಟಿಸಿವೆ. ನೋಡಿ, ಬಾಬರ್ ಅಂತಕ್ಕಂಥ ನಿಂಗೆ ಮೇಲಿಂದ ಧುಮುಕುತ್ತಲ್ಲ, ಇಲ್ಲಿಂದ ಕಲ್ಲುಗಳೆಲ್ಲ ಬಂದು ಜಾರಿ ಬಂದು ಇಲ್ಲಿ ತಪ್ಪಲಕ್ಕೆ ಬರುತ್ತೆ. ದಿಸ್ ಇಸ್ ಬಾಬರ್ ಆಗುತ್ತೆ. ಇಲ್ಲಿ ಬಾಬರ್ ಏನಿದೆ, ಕಲ್ಲುಗಳು ನಿಂತಿರುತ್ತಲ್ಲ, ಇಲ್ಲಿ ನೀರು ಕಾಣಿಸಲ್ಲ ನಮಗೆ. ಕಲ್ಲುಗಳು ದಪ್ಪ ದಪ್ಪ ಬಂದಾಗ ಇಲ್ಲಿ ಕೆಳಗಡೆಯಿಂದ ಹರಿತಾ ಇರುತ್ತೆ ನೀರು. ಓಕೆ, ಹಿಮಾಲಯದ ಹಿಮದ ನೀರುಗಳು ಇಲ್ಲಿ ಹರಿತಾ ಇರುತ್ತೆ. ತೆರೈ ಮುಂದೆ ಬಂದಾಗ ನೀರು, ಇಲ್ಲಿ ಕಲ್ಲುಗಳು ಇರಲ್ಲ ಜಾಸ್ತಿ, ನೀರು ಮೇಲೆ ಬರುತ್ತೆ. ಇಲ್ಲಿ ಜೌಗು ಪ್ರದೇಶ ಇರುತ್ತೆ. ಸೊ ದಟ್ ಈಸ್ ಕರೆಕ್ಟ್, ದಿಸ್ ಇಸ್ ಕರೆಕ್ಟ್ ಅಂಡ್ ದಿಸ್ ಇಸ್ ಕರೆಕ್ಟ್. ಜೌಗು ಪ್ರದೇಶ ಇರುತ್ತೆ, ತೊರೆಗಳು, ಜೌಗು, ನಿಂತ ನೀರಿರುತ್ತೆ. ಅಲ್ಲಿ ನಾವು ಇವೆರಡೂ ರೀಜನ್ಗಳಲ್ಲಿ ಬೆಳೆಯೋಕ್ಕಾಗಲ್ಲ ಅಂತ ಪ್ರಶ್ನೆಗಳು ಬಂದಿದೆ. ಬಾಬರ್ ರೀಜನ್ ಸ್ನೇಹಿತರೆ, ತೆರಾಯ್ ರೀಜನ್ ಅಲ್ಲಿ ನಾವು ಬೆಳೆ ಬೆಳೆಯೋದಕ್ಕೆ ಆಗುವುದಿಲ್ಲ. ಓಕೆ, ನೆಕ್ಸ್ಟ್, ಹಳೆಯ ಮತ್ತು ಹೊಸ ನದಿ ನಿಕ್ಷೇಪಗಳನ್ನು ಖಾದರ್ ಮತ್ತು ಬಂಗಾರ್ ಅಥವಾ ಬಾಗರ್ ಅಂತ ಕರಿತೀವಿ ಅಂತ ಅನುಕ್ರಮವಾಗಿ ಕರೆಯಲಾಗುತ್ತೆ ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್, ಈ ಬಯಲುಗಳು ನದಿ ಹರಿಯುವಿಕೆಯನ್ನು ಕ್ಷಯಗೊಂಡಿರುವ ಮರಳಿನ ದಿನ್ನೆಗಳು ನದಿಗಳ ವಕ್ರ ಹರಿಯುವಿಕೆಯನ್ನು ಮುಖ್ಯ ನದಿಯ ಬೇರ್ಪಟ್ಟ ಮತ್ತು ಸಣ್ಣ ಹರಿವುಗಳ ವಿಭಜನೆಯನ್ನು ಪೂರ್ಣ ಅಂತ ತಲುಪಾಗಿರುವ ಪ್ರದೇಶಗಳಾಗಿವೆ. ಹೌದು, ದಿಸ್ ಇಸ್ ಫೈನಲ್ ಸ್ಟೇಜ್. ಮುಂದೆ ಏನಾಗುತ್ತೆ, ಬಯಲುಗೆ ಹೋಗಿ ಫೈನಲ್ ಸ್ಟೇಜ್ ಅಲ್ಲಿ ರೀಚ್ ಆಗುತ್ತೆ. ದಿಸ್ ಆಪ್ಷನ್ ಕರೆಕ್ಟ್. ಅಂಡ್ ಆಪ್ಷನ್ 3 ಕರೆಕ್ಟಾ ತಪ್ಪಾ? ಆಪ್ಷನ್ 3 ನೋಡಿ, ಎ ಬಿ ಡಿ ಕರೆಕ್ಟ್. ಆಪ್ಷನ್ 3 ತಪ್ಪ ಸರಿನಾ? ತಪ್ಪು. ಯಾಕಂದ್ರೆ ಇಲ್ಲಿ ಉಲ್ಟಾ ಕೊಟ್ಟಿದ್ದಾನೆ. ಹಳೆ ಮತ್ತು ಹೊಸ ನದಿ, ಹಳೆನ ಕಾದರನಲ್ಲ ಬಾಗರ್ ಅಂತ ಇಲ್ಲಿ ಉಲ್ಟಾ ಕೊಟ್ಟಿದ್ದಾನೆ. ಇದನ್ನ ಇಲ್ಲಿ ಕೊಡ್ಬೇಕಾಗಿತ್ತು, ಇದನ್ನ ಇಲ್ಲಿ ಕೊಡ್ಬೇಕಾಗಿತ್ತು. ಅನುಕ್ರಮ ಅಂತ ಬರ್ಸಿದ್ದಾನೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕರೆಕ್ಟ್ ಕ್ವಶನ್ ಹೋಗ್ಬೇಕು. ಸೊ ಹಂಗಾಗಿ ಸಿ ತಪ್ಪು. ಎ ಬಿ ಡಿ ಇಸ್ ದ ರೈಟ್ ಆನ್ಸರ್. ಐ ವಿಲ್ ಶೋ ಯು ಇಲ್ಲಿ ಕೊಟ್ಟಿನಿ, ಕನ್ನಡದಲ್ಲಿ ಬೇಕು ಅಂದ್ರೆ ಇಲ್ಲಿ ಓದ್ಕೊಳ್ಳಿ ಸ್ನೇಹಿತರೆ. ಅಂಡ್ ಐ ವಿಲ್ ಶೋ ಯು ದಿಸ್ ಇಸ್ ವಾಟ್. ಹಿಂಗೆ ನೀರು ಹಿಂಗೆ ಬಂದಾಗ ತಪ್ಪಲಲ್ಲಿ ಈ ತರ ಮಣ್ಣು ದಪ್ಪ ಕಲ್ಲುಗಳು ಇರುತ್ತೆ, ನೀರು ಕೆಳಗಡೆ ಇರುತ್ತೆ. ಇದು ತೆರೈ ರೀಜನ್, ಇಲ್ಲೆಲ್ಲ ಜೌಗು ಇರುತ್ತೆ. ಅದಾದ್ಮೇಲೆ ಬರ್ತಕ್ಕಂಥದ್ದು ನಮಗೆ ಬಂಗಾರ್ ಅಂತಕ್ಕಂಥದ್ದು ಓಲ್ಡ್, ಹಳೇದು. ಖಾದರ್ ಅಂದ್ರೆ ಹೊಸದು. ಓಕೆ, ಹಿಂಗಿರುತ್ತಲ್ಲ, ಹಿಂಗೆ ನೀರು ಹರಿಯುತ್ತಲ್ಲ, ಈ ಒಂದು ರೀಜನ್ ಅಲ್ಲಿ ಹೊಸದಿರುತ್ತೆ. ಈ ನೀರು ಹರಿತಾ ಏನಾಗುತ್ತೆ, ತಂದು ಸೌಸ್ತತ್ತಲ್ಲ, ಅದು ಹಿಂಗ್ ಮೇಲೆ ಹಾಕ್ತಾ ಇರತ್ತಲ್ಲ, ಇದು ಹಳೇದು ಈ ಕಡೆ ಬಂದಿರುತ್ತೆ. ಇದನ್ನ ನಾವು ಬಂಗಾರ್ ಅಂತೀವಿ, ಇದನ್ನ ಖಾದರ್ ಅಂತೀವಿ. ನಿಯರ್ ತಪ್ಪಲ್ ಹತ್ರ ಇರ್ತಕ್ಕಂಥದ್ದು ಹೊಸ ಮಣ್ಣು. ಅರ್ಥ ಆಗ್ತಿದೆಯಲ್ಲ ಹೇಳ್ತಾ ಇರೋದು? ಸೊ ಆಪ್ಷನ್ ಸಿ ತಪ್ಪು. ಎ ಬಿ ಡಿ ಇಸ್ ದ ರೈಟ್ ಆನ್ಸರ್. ಅಂದ್ರೆ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಇವೆಲ್ಲ ಇಂಡಿಯನ್ ಜಿಯೋಗ್ರಫಿ ನಾವು ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದೀವಿ. ಪ್ಲೇ ಲಿಸ್ಟ್ ಇದೆ, ಅವೆಲ್ಲ ನೀವು ನೋಡಿದ್ರೆ ಸ್ನೇಹಿತರೆ, ಅದಕ್ಕೆ ಓದಬೇಕು. ಟೈಮ್ ಇದೆ, ಓದ್ಕೊಳ್ಳಿ. ಎಕ್ಸಾಮ್ ಹತ್ರ ಬಂದಾಗ ನಿಮಗೆ ಓದಕ್ಕಾಗಲ್ಲ, ಎಲ್ಲ ಕವರ್ ಮಾಡ್ಕೊಳ್ಳಿ. ಪ್ಲೇ ಲಿಸ್ಟ್ ತುಂಬಾ ಇವೆ, ರೆಫರ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಕರೆಂಟ್ ಅಫೇರ್ ಸುಮ್ಮನೆ ತಗೊಂಡೆ. ನಮ್ಮ ವೀಕ್ಲಿ ಕರೆಂಟ್ ಅಫೇರ್ ಫಾಲೋ ಮಾಡಿದ್ರೆ ನಿಮ್ಗೆ ಆರಾಮಾಗಿ ಆನ್ಸರ್ ಮಾಡ್ತೀರಾ. ನಾನು ಹೇಳ್ತಾ ಇದ್ದೀನಲ್ಲ, ಈ ಪೇಪರ್ ಅಲ್ಲಿ ಏನ್ ಕ್ವಶನ್ಸ್ ಬಂದಿತ್ತಲ್ಲ ಕಂಪ್ಲೀಟ್ ನಮ್ಮ ವೀಕ್ಲಿ ಕರೆಂಟ್ ಅಫೇರ್ ನೀವು ಫಾಲೋ ಮಾಡಿದ್ರೆ ಆರಾಮಾಗಿ ಆನ್ಸರ್ ಮಾಡ್ಬೋದು. ಇದು ಗ್ರೀನ್ ಹೈಡ್ರೋಜನ್ ಪೈಲಟ್ ಪ್ರಾಜೆಕ್ಟ್ ಅಂತಕ್ಕಂಥದ್ದು ಏನಿದೆ, ಯಾವ ಬಂದರಿನಲ್ಲಿ ಉದ್ಘಾಟಿಸಲಾಯಿತು ಅಂತ ಕೇಳಿದ್ದ. ಸಿಂಪಲ್ ಕ್ವಶನ್, ಕರೆಂಟ್ ಅಫೇರ್ ಕ್ವಶನ್. ಚಿದಂಬರಂ ಪೋರ್ಟ್, ತಮಿಳುನಾಡು. ಓಕೆ, ಅವನೇ ಕೊಟ್ಟು ಸೆಪ್ಟೆಂಬರ್ 6, 2025 ಅಂತ 5/6 ಮಾಡಿರ್ತಕ್ಕಂಥದ್ದು ಹೈಡ್ರೋಜನ್ ಪೋರ್ಟ್. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋ ನೆಸಿಟಿ ಇಲ್ಲ, ಯಾಕಂದ್ರೆ ಕರೆಂಟ್ ಅಫೇರ್. ಓಕೆ, ಗ್ರೀನ್ ಹೈಡ್ರೋಜನ್ ಪೋರ್ಟ್ ಅಂದ್ರೆ ಅಲ್ಲೆಲ್ಲ ಕಂಪ್ಲೀಟ್ ಆಗಿ ಗ್ರೀನ್ ಅಂದ್ರೆ ಕಾರ್ಬನ್ ಎಮಿಷನ್ ಇಲ್ದಿರತಕ್ಕಂಥ ಒಂದು ಫ್ಯೂಯಲ್ ನ ಯೂಸ್ ಮಾಡ್ತಕ್ಕಂಥದ್ದು. ಅದಕ್ಕೆ ಸೋಲಾರ್ ಆಗಿರ್ಬೋದು, ಅಥವಾ ನಾವು ಟಗ್ ಬೋಟ್ ಗಳಲ್ಲಿ ಗ್ರೀನ್ ಎನರ್ಜಿ ಇರ್ತಕ್ಕಂಥ ಬೇರೆ ಮೀಥೇನಿಂದ ಆಗಿರ್ತಕ್ಕಂಥದ್ದು ಯೂಸ್ ಮಾಡೋದಾಗಿರ್ಬೋದು, ಆ ತರದ್ದು. ಓಕೆ, ನೆಕ್ಸ್ಟ್ ಹೈಡ್ರೋಜನ್ ಯೂಸ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಹೈಡ್ರೋಜನ್ನೇ ಯೂಸ್ ಮಾಡಿ ನಾವು ವಾಟರ್ನ ಆಸ್ ಎ ಔಟ್ಪುಟ್ ಆಗಿ ಬಿಟ್ಟು ಮಾಡ್ತಕ್ಕಂಥದ್ದು ಒಂದು ಹೈಡ್ರೋಜನ್ ಫ್ಯೂಯಲ್ ನ ಯೂಸ್ ಮಾಡೋದಾಗಿರ್ಬೋದು. ನೆಕ್ಸ್ಟ್, ಸ್ಥಳಾಂತರ ಕೃಷಿಗೆ ಸಂಬಂಧಿಸಿದ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಸರಿಯಾಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಬೇಕಿದೆ. ಸರಿಯಾದ ಉತ್ತರ ಕೇಳಿರೋದು. ಹೌದು, ಇವೆಲ್ಲ ಕ್ಲೀನ್ ಆಗಿ ಓದ್ಕೋಬೇಕು. ಎಕ್ಸಾಮ್ಗಳಲ್ಲಿ ಆಯ್ಕೆಗಳನ್ನು ಸರಿ ಉತ್ತರ ಅಂತ ಕೊಟ್ಟಿರೋ, ಒಂದ್ಸಲ ತಪ್ಪು ಉತ್ತರ ಅಂತ ಕೊಟ್ಟಿರ್ತಾನೆ. ಓಕೆ, ನೆಕ್ಸ್ಟ್, ಹೇರು ದುಡಿಯುವ ಪ್ರಾಣಿಗಳನ್ನು ಬಳಸುವುದಿಲ್ಲ ಅಂದ್ರೆ ಸ್ಥಳಾಂತರ ಕೃಷಿಗೆ. ಓಕೆ, ಶಿಫ್ಟಿಂಗ್ ಕಲ್ಟಿವೇಶನ್, ಕನ್ನಡದ ಇಂಗ್ಲಿಷ್ ಎರಡು ಓದ್ಕೊಳ್ಳಿ. ಶಿಫ್ಟಿಂಗ್ ಕಲ್ಟಿವೇಶನ್ ಅಂತ ಫಸ್ಟ್ ಅರ್ಥ ತಗೊಳ್ಳಿ. ಜೂಮ್ ಕಲ್ಟಿವೇಶನ್ ಅಂತೆಲ್ಲ ಕರಿತೀವಲ್ಲ, ಜೂಮ್ ಅಂದ್ರೆ ಮರಗಳನ್ನ ಏನ್ ಬೆಳೆದಿರ್ತವೆ ಅದನ್ನ ಕಟಾವು ಮಾಡಿ ಅಲ್ಲಿ ನಾವು ಬೆಳೆ ಬೆಳಿತೇವೆ. ಅವಾಗೆಲ್ಲ ಹಂಗೆ ತಾನೆ ಬೆಳೆ ಮಾಡ್ತಾ ಇದ್ದು. ಅವಾಗ ಅದು ಫಲವತ್ತತೆ ಒಂದು 5 ವರ್ಷ 10 ವರ್ಷ ರೀಜನ್ ಫಲವತ್ತತೆ ಅದು ಮುಗಿದ ಮೇಲೆ ಅಲ್ಲಿ ಯಾವ್ದೇ ಗೊಬ್ಬರ ಆಗ್ತಿರ್ಲಿಲ್ಲ, ಹಂಗೆ ಬೆಳೀತಾ ಇದ್ರು. ಮಣ್ಣು ಫಲವತ್ತಾಗಿರ್ತಿತ್ತು. ಓಕೆ, ಅದ್ರ ಫಲವತ್ತತೆ ಕಮ್ಮಿ ಆದ್ಮೇಲೆ ಅಲ್ಲಿ ಬಿಟ್ಟು ಬೇರೆ ಕಡೆ ಹೋಗ್ತಾ ಇತ್ತು ಅಲ್ವಾ. ಬುಡಕಟ್ಟು ಜನಾಂಗಗಳು, ಒಂದು ಸಮುದಾಯಗಳು. ಓಕೆ, ಇಲ್ಲಿ ದುಡಿಯೋ ಪ್ರಾಣಿಗಳು ಬಳಸುವುದಿಲ್ಲ. ಶಿಫ್ಟಿಂಗ್ ಕಲ್ಚರ್, ಹೌದು ಸರ್. ಈ ತರದಲ್ಲಿ ಏನ್ ಮಾಡ್ತಿದ್ರಲ್ಲ ಆ ಕಾಲದಲ್ಲಿ, ಪ್ರಾಣಿಗಳನ್ನ ಯಾವುದು ಅವರು ಸಣ್ಣ ಪುಟ್ಟದ್ದೇ ಕೈಯಲ್ಲಿ ಮಾಡಿರ್ತಕ್ಕಂಥ ಒಂದು ಮೆಟೀರಿಯಲ್ಗಳನ್ನ ಯೂಸ್ ಮಾಡಿ ಬೆಳೀತಾ ಇದ್ರು ಅಲ್ವಾ. ಇದು ಕರೆಕ್ಟ್ ಇದೆ. ಗೊಬ್ಬರ ಅಥವಾ ರಸಗೊಬ್ಬರವನ್ನು ಬಳಸುವುದಿಲ್ಲ, ಹೌದು ಇದು ಕರೆಕ್ಟು. ರಸಗೊಬ್ಬರನ ಬಳಸ್ತಿರ್ಲಿಲ್ಲ ಅವರು ಆ ಟೈಮಲ್ಲಿ. ಓಕೆ,
ರಸಗೊಬ್ಬರಗಳನ್ನ ಎಲ್ಲಿ ಬಳಸ್ತಿದ್ರು? ಪ್ರಾಚೀನ ಮಾದರಿಯ ಮಣ್ಣಿನ ಬಳಕೆ. ಎಸ್, ಪ್ರಾಚೀನ ಮಾದರಿಯ ಮಣ್ಣು ಅಂದ್ರೆ ಇದು ಕಟಾವು ಮಾಡಿದಾಗ ಏನಿತ್ತು ಮಣ್ಣು ಅದನ್ನೇ ಪ್ರಾಚೀನ ಕಾಲದಿಂದ ತುಂಬಾ ಫಲವತ್ತಾಗಿರ್ತಕ್ಕಂಥದ್ದು. ಎಸ್, ಕರೆಕ್ಟ್ ಇದು. ಬಹುಶಃ ಭೂಮಿ ಸಮುದಾಯಕ್ಕೆ ಸೇರಿರುತ್ತದೆ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಇದು ಒಂದ್ ರೀತಿ ಕರೆಕ್ಟ್, ಒಂದ್ ರೀತಿ ತಪ್ಪು ಅಂತ ಹೇಳ್ಬೋದು. ಅಂದ್ರೆ ಈಗ ಒಂದು ಈಗಿನ ರೀಜನ್ ಈಗಲೂ ಕೂಡ ಎಷ್ಟೊಂದ್ ಕಡೆ ನಾವು ನಾರ್ತ್ ಈಸ್ಟ್ ಅಲ್ಲಿ ಒಂದಷ್ಟು ಕಡೆ ಮಾಡಬಾರ್ದು ಅಂತೆಲ್ಲ ಈಗೆಲ್ಲ ಅದನ್ನ ಇದು ಮಾಡಿದ್ದಾರೆ. ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಮಾಡ್ತಾರೆ ಅಂತವ್ರು ಬುಡಕಟ್ಟದಲ್ಲಿ. ಒಂದು ಸಮುದಾಯಗಳು ಏನ್ ಮಾಡ್ತಾರೆ, ಅವ್ರದ್ದು ಒಂದು ಏರಿಯಾ ಅಂತ ಇರುತ್ತಲ್ಲ, ಇದು ನಿಮ್ಗೆ ಅಂತ ಹೇಳಿ ಸಮುದಾಯಕ್ಕೆ ಬಹುಶಃ ಸೇರಿರತ್ತದು. ನಿಮ್ಗೆ ಇಷ್ಟಿಷ್ಟು ಮಾತ್ರ ಇದಾದ್ಮೇಲೆ ಅವರು ಅಂತ ಹಿಂಗೆಲ್ಲ. ಹಾಗಾಗಿ ಇದು ಕರೆಕ್ಟ್. ಇಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲ ಆಪ್ಷನ್ ಕರೆಕ್ಟ್. ಇಲ್ಲಿ ಇಲ್ಲಿ 4 ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾನೆ. ಯೂಶಲಿ ಇದನ್ನು ಮೇಲಿನ ಎಲ್ಲವೂ ಅಂತ ಕೊಡ್ಬೇಕಾಗಿತ್ತು, ಮೇಲಿನ ಎಲ್ಲವೂ ಅಂತ ಕೊಡ್ಬೇಕಾಗಿತ್ತು. ಸೊ ಇದು ತಪ್ಪಾಗತ್ತೆ. ಓಕೆ, ಹಂಗಾರೆ ಇದು ಇಲ್ಲ, ಈ ಆಪ್ಷನ್ ನಾವು ಟಿಕ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಯಾವುದು ಅಲ್ಲ ಅಂತಿದೆ, ಎಲ್ಲವೂ ಅಂತ ಕೊಡಬೇಕಾಗಿತ್ತು. ಇರೋದ್ರಲ್ಲಿ ACD ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ACD. ಓಕೆ, ABCD ಹಾಕ್ಬೇಕು, ಆಪ್ಷನ್ ಇಲ್ವಲ್ಲ, ಇದನ್ನ ಮೇಲಿನ ಎಲ್ಲವೂ ಅಂತ ಕೊಡಬೇಕಾಗಿತ್ತು. ಈ ತರ ಇದ್ದಾಗ ನಿಮಗೆ ಐದರ್ ಆಪ್ಷನ್ 3 ಕರೆಕ್ಟ್ ಹಾಕಿದ್ರೆ ಸರಿ ಇರುತ್ತೆ, ಅದರ್ವೈಸ್ ಗ್ರೇಸ್ ಈ ತರದೆಲ್ಲ ಕೊಡ್ತಾನೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಬರ್ತೀನಿ. ಚಿನ್ನದ ಗಣಿ ಮತ್ತೆ ದೇಶ ಹೊಂದಿಸಿ ಬರಿಬೇಕು. ನೋಡಿ ಹೆಂಗಿದೆ. ನೀವು ವರ್ಲ್ಡ್ ಏನೋ ಮೈನಿಂಗ್ ಎಲ್ಲ ಓದ್ಕೋಬೇಕಾಗುತ್ತೆ ಈ ತರ ಕ್ವಶನ್ಸ್ಗಳು. ಗ್ರೂಪ್ ಬಿಗಳಲ್ಲೆಲ್ಲ ಈ ತರದ ನಿಮ್ಗೆ ವರ್ಲ್ಡ್ ಜಿಯೋಗ್ರಫಿ ಜಾಸ್ತಿ ಕ್ವಶನ್ಸ್ ಬರ್ತವೆ ಸ್ನೇಹಿತರೆ. ಗ್ರೂಪ್ ಸಿಲೂ ಕೇಳ್ತಾನೆ, KPS ಜಾಸ್ತಿ ಕೇಳ್ತಾನೆ. ಗ್ರೂಪ್ ಸಿ, KL ಜಾಸ್ತಿ, ಗ್ರೂಪ್ ಸಿ ವರ್ಲ್ಡ್ ಕೇಳಲ್ಲ. ಗ್ರೂಪ್ ಬಿಲಿ ಮತ್ತೆ ಕೇಳ್ತಾನೆ. ಓಕೆ, ವರ್ಲ್ಡ್ ಜಿಯೋಗ್ರಫಿ ಬಗ್ಗೆ ನೋಡಿ ಎಷ್ಟು ಕ್ವಶನ್ಸ್ ಇದೆ. ಇಲ್ಲಿ ನೋಡಿ, ಮೊರುಂಟಾವ್, ಗ್ರಾಸ್ಬರ್ಗ್, ಒಲಿಂಪಿಯಾಡಾ, ಕಾರ್ಡಿಯಾ ಹೊಂದಿಸಿ ಬರೀಬೇಕು. ಮೊರುಂಟಾವ್ ಅಂತಕ್ಕಂಥದ್ದು ಏನಿದೆ, ಇಟ್ ಈಸ್ ಇನ್ ಉಜ್ಬೆಕಿಸ್ತಾನ್ ಅಲ್ಲಿ ಇರ್ತಕ್ಕಂಥದ್ದು ಒಂದು. ಗ್ರಾಸ್ಬರ್ಗ್ ಅಂತಕ್ಕಂಥದ್ದು ಏನಿದೆ, ಇಂಡೋನೇಷ್ಯಾದಲ್ಲಿ ಇರ್ತಕ್ಕಂಥದ್ದು. ಒಲಿಂಪಿಯಾಡ್ ಬಂದು ರಷ್ಯಾದಲ್ಲಿ ಇರ್ತಕ್ಕಂಥದ್ದು. ಕಾರ್ಡಿಯಾ ಬಂದು ಆಸ್ಟ್ರೇಲಿಯಾ. ಯಾವುದು ಸರ್ ಆಪ್ಷನ್? ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಮೊರುಂಟಾವ್ ಉಜ್ಬೆಕಿಸ್ತಾನ್, ಇದೊಂದು ದೊಡ್ಡ ತೆರೆದ ಗುಂಡಿ ಚಿನ್ನದ ಗಣಿ, ಸಾಮಾನ್ಯವಾಗಿ ವಿಶ್ವದ ದೊಡ್ಡದು ಅಂತ ಕರಿತೀವಿ. ಗ್ರಾಸ್ಬರ್ಗ್ ಇಂಡೋನೇಷ್ಯಾದಲ್ಲಿ ಪಪುವಾ ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಒಂದು ಚಿನ್ನ ಮತ್ತು ತಾಮ್ರದ ಗಣಿ. ಒಲಿಂಪಿಯಾಡ ರಷ್ಯಾ ಸೈಬೀರಿಯಾದಲ್ಲಿ ಇರ್ತಕ್ಕಂಥದ್ದು. ಕ್ಯಾಡಿಯಾ ಬಂದು ಆಸ್ಟ್ರೇಲಿಯಾ ನ್ಯೂ ಸೌತ್ ವೇಲ್ಸ್ ನಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಚಿನ್ನದ ಗಣಿ. ಇದು ಕೂಡ ಅರ್ಥ ಆಯ್ತಲ್ಲ. ಈ ತರದೆಲ್ಲ ಬರುತ್ತೆ ಸ್ಟ್ಯಾಟಿಕ್ ಪೋರ್ಷನ್ ಸ್ನೇಹಿತರೆ. ನೆಕ್ಸ್ಟ್ ಜಲಸಂಧಿಗಳು. ನಾನು ಜಲಸಂಧಿ ಬಗ್ಗೆ ಓದಿ ಅಂತ ಹೇಳ್ತೀನಿ ನೋಡಿ. ಸಾರಿ, ಒಂದು ಸ್ಟ್ರೈಟ್ ಅಂಡ್ ಇಸ್ತಮಸ್ ಅಂತ ಕರಿತೀವಿ. ಜಲಸಂಧಿ ಮತ್ತೆ ಸಾರಿ ಇದು ಬಿಟ್ರೆ ಓಷನ್ ಕರೆಂಟ್. ಇದು ಮಧ್ಯ ಬಂದ್ಬಿಡುತ್ತೆ ಕ್ವಶನ್ಗಳು. ತುಂಬಾ ಸಲ ಕೇಳೋದು, ತುಂಬಾ ಸಲ ಮಧ್ಯ ಬಂದ್ಬಿಡುತ್ತೆ. 2 ಸಪ್ರೇಟ್ ವಿಡಿಯೋ ಇದೆ. ಸ್ಟ್ರೈಟ್ ಅಥವಾ ಜಲಸಂಧಿ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಓಷನ್ ಕರೆಂಟ್ ಅಂತ ಸರ್ಚ್ ಮಾಡಿ ಪುನೀತ್ ಫೋರಂ ಅಂತ ಸಿಗುತ್ತೆ, ಓದ್ಕೊಳ್ಳಿ. ಓಕೆ, ಒಂದಿಸಿ ಬರಬೇಕಿದು ಕೂಡ. ನಾನು ನಿಮಗೆ ಇಲ್ಲಿ ಆಮೇಲೆ ನೋಡೋಣ. ಫಸ್ಟ್ ನಿಮಗೆ ಮ್ಯಾಪ್ ಅಲ್ಲಿ ತೋರಿಸ್ಬಿಡ್ತೀನಿ ನೋಡಿ. ಈ ವಿಡಿಯೋ ಇದೆ, ಈ ವಿಡಿಯೋ ನೋಡ್ರೆ ಗೊತ್ತದೆ ಪ್ರಪಂಚದ ಪ್ರಮುಖ ಜಲಸಂಧಿ ಕಾಲುವೆಗಳ ನಕ್ಷೆ ಮುಖಾಂತರ ಅಂತ. ಇದರಲ್ಲಿ ಇವೆಲ್ಲ ಡಿಸ್ಕಸ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ನಿಮಗೆ ಈಗ ಬೇರಿಂಗ್ ಸ್ಟೈಟ್ ಬಗ್ಗೆ ಕೇಳಿದ್ದಾನೆ. ಇಲ್ಲಿ ಏನೇನು ಕೇಳಿದ್ದಾನೆ ಸರ್? ಬೇರಿಂಗ್ ಜಲಸಂಧಿ, ಬಾಬ್ ಎಲ್ ಮಂಡಮ್, ಸುಂದಾ, ಬಾಸ್ಪರಸ್ ಅಂಡ್ ಮೆಗಲನ್ ಅಲ್ವಾ? ನೋಡಿ, ಬೇರಿಂಗ್ ಜಲಸಂಧಿಗೆ ಬಂದ್ರೆ ಇಟ್ ಈಸ್ ಕನೆಕ್ಟೆಡ್ ಬಿಟ್ವೀನ್ ಚುಕ್ಚಿ ಸಿ ಮತ್ತೆ ಬೇರಿಂಗ್ ಸಿ ಅಥವಾ ಆರ್ಟಿಕ್ ಓಷನ್, ಪೆಸಿಫಿಕ್ ಓಷನ್. ಓಕೆ, ಪೆಸಿಫಿಕ್ ಓಷನ್. ಓಕೆ, ಆರ್ಟಿಕ್ ಅಥವಾ ಪೆಸಿಫಿಕ್ ಅಥವಾ ಬೇರಿಂಗ್ ಸಿ ಅಥವಾ ಚುಕ್ಚಿ ಸಿ ಅಂತ ಕರಿತೀವಿ. ಬೇರಿಂಗ್ ಸ್ಟೈಟ್ ಇದು ರಷ್ಯಾ ಮತ್ತೆ ಅಲಸ್ಕಾ ಅಂದ್ರೆ USA ಗೊತ್ತಿರಲಿ. ಬೋಸ್ಪರಸ್ ಸ್ಟೈಟ್ ಬಂದು ಬ್ಲ್ಯಾಕ್ ಸಿ ಅಥವಾ ಸಿ ಆಫ್ ಮಾರ್ಮರಾ ಇದಿದೆ. ಇಟ್ ಈಸ್ ಕನೆಕ್ಟೆಡ್ ಬಿಟ್ವೀನ್ ಏಷ್ಯಾ ಅಂಡ್ ಯುರೋಪ್ ನ ನಡುವೆ ಬರ್ತಕ್ಕಂಥದ್ದು. ಇವೆಲ್ಲ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ ಸ್ನೇಹಿತರೆ. ಬಾಸ್ಪರಸ್ ಸಿ. ಸ್ಟೇಟ್ ಆಫ್ ಮೆಗ್ಲಗನ್ ಬಂದು ನಿಮಗೆ ಇಟ್ ಈಸ್ ಕನೆಕ್ಟೆಡ್ ಬಿಟ್ವೀನ್ ಅಟ್ಲಾಂಟಿಕ್ ಓಷನ್. ನೋಡಿ, ಇಟ್ ಈಸ್ ಅಟ್ಲಾಂಟಿಕ್ ಓಷನ್. ನೋಡಿ, ಇಲ್ಲಿ ಇರೋದು ಮೆಗ್ಲಗನ್, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರಬೇಕು ಇಲ್ಲಿ ರೆಡ್ ಕಲರ್. ಅಂಡ್ ದಿಸ್ ಇಸ್ ಪೆಸಿಫಿಕ್ ಓಷನ್. ಓಕೆ, ಪೆಸಿಫಿಕ್ ಓಷನ್. ಹಾಗೆ ಸುಮಾತ್ರ ಹತ್ರ ಬಂದ್ರೆ ನಿಮ್ಗೆ ಇಲ್ಲಿ ಏನ್ ಬರುತ್ತೆ, ಇಲ್ಲಿ ಜಾವಾ ಮತ್ತೆ ಸುಮಾತ್ರ ಐಲ್ಯಾಂಡ್ ನಡುವೆ ಸುಂದಾ ಸ್ಟೈಟ್ ಬರುತ್ತೆ. ಸುಂದಾ ಸ್ಟೈಟ್ ಬಂದು ಏನು ಜಲಸಂಧಿ ಸುಂದಾ ಬಂದು ಜಾವಾ ಮತ್ತೆ ಆಕ್ಚುಲಿ ಇದನ್ನ ಜಾವಾ ಸಿ ಇಂಡಿಯನ್ ಓಷನ್ ಅಂತ ಕರಿತೀವಿ. ಬಟ್ ಒಂದೊಂದ್ ಕಡೆ ಇದನ್ನ ಹೆಂಗ್ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ನಿಮಗೆ ಇಂಡಿಯನ್ ಓಷನ್ ಅಂಡ್ ಪೆಸಿಫಿಕ್ ಓಷನ್ ಅಂತ ಕೂಡ ಕನ್ಸಿಡರ್ ಮಾಡ್ತಾರೆ. ಓಕೆ, ಇನ್ನು ಬಾಬೆಲ್ ಮೆಂಡಬ್ ವೆರಿ ಇಂಪಾರ್ಟೆಂಟ್. ಹರ್ಮೋಸ್ ವೆರಿ ಇಂಪಾರ್ಟೆಂಟ್, ಗೊತ್ತಿದೆ ನಿಮ್ಗೆ ಹರ್ಮೋಸ್ ಬಗ್ಗೆ ನಾನು ಹೇಳಂಗಿಲ್ಲ, ತುಂಬಾ ನ್ಯೂಸ್ ಅಲ್ಲಿ ಇದೆ, ಓದ್ಕೊಳ್ಳಿ, ಕೇಳ್ಬೋದು ಅದನ್ನ. ಓಕೆ, ಅದು ಬಿಟ್ರೆ ಬಾಬೆಲ್ ಮೆಂಡಬ್ ಈ ಕಡೆ ಇರೋದು ಹರ್ಮೋಸು. ಇಲ್ಲಿಂದ ಹಿಂಗ್ ಬಂದ್ರೆ ಇಲ್ಲಿ ಗಲ್ಫ್ ಆಫ್ ಆಡನ್ ಮತ್ತೆ ರೆಡ್ ಸಿ ನಡುವೆ ಬಾಬೆಲ್ ಮೆಂಡಬ್ ಬರುತ್ತೆ.
ಇಟ್ ಈಸ್ ನೋಡಿ, ಇದನ್ನ ನಿಮಗೆ ನಾನು ಪದೇ ಪದೇ ಹೇಳಿದ್ದೀನಿ, ಈ ವಿಡಿಯೋ ಮಾಡಿದ್ದೀನಲ್ಲ ಇಲ್ಲೂ ಕೂಡ ಹೇಳಿದ್ದೀನಿ ಈ ವಿಡಿಯೋದಲ್ಲಿ. ಜಸ್ಟ್ ನೀವು ಯಾವ ಜಲಗಳನ್ನ ನಡುವೆ ಸಂಧಿಸುತ್ತೆ ಅನ್ನೋದಲ್ಲ, ಯಾವ ಎರಡು ಭೂ ಪ್ರದೇಶ ಬೇರ್ಪಡಿಸಿದ್ರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ಬಾಬೆಲ್ ಬಂಡೆ ಬಂದ್ರೆ ನಿಮಗೆ ಡಿಜುಬೋಟಿ ಮತ್ತೆ ಬಂದು ನಿಮಗೆ ಯೆಮೆನ್ ನಡುವೆ ಬರ್ತಕ್ಕಂಥದ್ದು. ಈಗ ನಾನು ಇಲ್ಲಿ ಹೇಳಿದೆ, ಇಲ್ಲಿ ಟರ್ಕಿ ಮತ್ತೆ ಏಷ್ಯಾ, ಯುರೋಪ್ ಮತ್ತೆ ಏಷ್ಯಾದ ನಡುವೆ ಬರ್ತಕ್ಕಂಥದ್ದು ಅಂತ. ಓಕೆ, ಹಂಗೆ ಇಲ್ಲೂ ಕೂಡ ಅಷ್ಟೇ, ರಷ್ಯಾದ ಚುಕ್ಚಿ ಪೆನಿನ್ಸುಲಾ ಮತ್ತೆ ಈ ಕಡೆ ಅಲಾಸ್ಕಾ ನಡುವೆ ಬರ್ತಕ್ಕಂಥದ್ದು, ಇದು ಜಾವಾ ಮತ್ತೆ ಸುಮಾತ್ರ ನಡುವೆ ಬರ್ತದೆ ಸುಂದಾಸ್. ಈ ತರ ಕೇಳ್ತೇನೆ ಎಕ್ಸಾಮ್ ಅಲ್ಲಿ ಸ್ನೇಹಿತರೆ. ಸೊ ಇಲ್ಲಿ ಯಾವ ಕರೆಕ್ಟು? ಮೆಗಲನ್ ಬಂದು ಯಾವ್ದು ಸರ್? ಈಗ ತಾನು ಹೇಳದ್ನಲ್ಲ, ಪೆಸಿಫಿಕ್ ಮತ್ತೆ ಅಟ್ಲಾಂಟಿಕ್. ನಾನು ಹೇಳಿದೆ ನಿಮಗೆ, ಮೆಗಲನ್, ಪೆಸಿಫಿಕ್, ಅಟ್ಲಾಂಟಿಕ್. ಬೋಸ್ಪರಸ್ ಬಂದು ನಿಮಗೆ ಬ್ಲಾಕ್ ಸಿ ಅಂಡ್ ಸಿ ಆಫ್ ಮರ್ಮರ. ಬೋಸ್ಪರಸ್, ಮೊರಸ್, ಮರ್ಮರ, ಹಿಂಗ್ ನೆನ್ಪಿಟ್ಕೋಬೇಕು. ಸುಂದಾ ಬಂದು ನಿಮ್ಗೆ ಗೊತ್ತಿರೋ ಜಾವಾ ಮತ್ತೆ, ನಿಮ್ಗೆ ಹೇಳಿದೆ ಜಾವಾ ಮತ್ತೆ ಯೂಶಲಿ ನಾವು ಇಂಡಿಯನ್ ಓಷನ್ ಅಂತ ಇದು ಕರಿತೀವಿ, ಅದನ್ನ ಪೆಸಿಫಿಕ್ ಓಷನ್ ಅಂತಲೂ ಕೂಡ ಕರೀತಾರೆ ಅಂತ. ಇನ್ನು ಬೇರಿಂಗ್ ಜಲಸಂಧಿ ಬಂದು ವೆರಿ ಇಂಪಾರ್ಟೆಂಟ್, ಇಟ್ ಇಸ್ ಮೋಸ್ಟ್ ಆಫ್ ದ ಟೈಮ್ ಕೇಳಿದ್ದಾನೆ, ಆರ್ಟಿಕ್ ಮತ್ತೆ ಪೆಸಿಫಿಕ್ ಸಾಗರ. ಬಾಬೆಲ್ ಮಂಡಪ್, ರೆಡ್ ಸಿ ಅಂಡ್ ಗಲ್ಫ್ ಆಫ್ ಏಡನ್. ಎಲ್ಲಿದೆ ಸರ್? ಹೀಗೆ 1 ಇಲ್ಲಿದೆ, ಹೀಗೆ 2 ಇಲ್ಲಿದೆ, ಆಪ್ಷನ್ 1. ಸೊ ಈ ವಿಡಿಯೋ ದಯವಿಟ್ಟು ಓದಿಲ್ಲ ನೋಡಿ, ಎಲ್ಲಾ ಒಂದು ಕಾಲುವೆಗಳು, ಓಕೆ, ಜಲಸಂಧಿಗಳು ಎಲ್ಲ ಕೂಡ ಡಿಸ್ಕಸ್ ಮಾಡಿದೆ. ಯಾಕಂದ್ರೆ ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ, ಓಕೆ, ನೋಡ್ಕೊಳ್ಳಿ. ಈ ಕೆಳಗಿನ ಯಾವ ಸ್ಥಳೀಯ ಮಾರುತವನ್ನು ವಾಯುಗುಣದ ಓಯಸಿಸ್ ಅಂತ ಕರೀತಾರೆ? ಸೂಪರ್ ಕ್ವಶನ್. ಫಸ್ಟ್ ಅರ್ಥ ಮಾಡ್ಕೋಬೇಕು, ವಾಯುಗುಣದ ಓಯಸಿಸ್ ಅಂತ. ನೋಡಿ, ನಾವು ಮರುಭೂಮಿಯಲ್ಲಿ ಓಯಸಿಸ್ ನೋಡ್ತೀವಲ್ಲ, ದಟ್ ಮರುಭೂಮಿಯಲ್ಲಿ ಅಂದ್ರೆ ಅಲ್ಲಿ ತುಂಬಾ ಶುಷ್ಕವಾಗಿರುತ್ತೆ, ನೀರು ಸಿಗುತ್ತೆ. ದಟ್ ಈಸ್ ಕಾಲ್ಡ್ ಮರುಭೂಮಿ ಓಯಸಿಸ್. ಅಂದ್ರೆ ಎಲ್ಲಿ ಏನೂ ಇಲ್ಲ, ನೀರು ಸಿಕ್ತು. ವಾಯುಗುಣದ ಓಯಸಿಸ್ ಅಂತಂದ್ರೆ ನಿಮ್ಗೆ ಅಲ್ಲಿ ವಾಯುಗುಣ ಹೆಂಗಿರುತ್ತೆ ಅಂದ್ರೆ ತುಂಬಾ ಕೋಲ್ಡ್ ಇರುತ್ತೆ. ಕೋಲ್ಡ್ಗೆ ಅಲ್ಲಿ ನಿಮಗೆ ಬೆಚ್ಚಗೆ ಇಡಬೇಕು, ಬೆಚ್ಚಗೆ ಅಥವಾ ವಾಮ್ ವಿಂಡ್ ಅಂತ ಕರಿತೀವಿ. ವಾಮ್ ವಿಂಡ್ ನ ನಾವು ವಾಯುಗುಣದ, ಬೇಕಾದ್ರೆ ಕೇಳೋದು ಎಕ್ಸಾಮ್ ಅಲ್ಲಿ, ವಾಯುಗುಣದ ಓಯಸಿಸ್ ಅಂದ್ರೆ ಕೋಲ್ಡ್ ವಿಂಡ್, ಇಟ್ ಇಸ್ ವಾಮ್ ವಿಂಡ್. ತುಂಬಾ ಕೋಲ್ಡ್ ಆ ಕಡೆ ಆಲ್ಫ್ ರೀಜನ್ ಗಳಲ್ಲಿ, ಅದನ್ನ ನಾವು ಸ್ನೋ ಅಂತ ಕೂಡ ಕರಿತೀವಿ. ಆಪ್ಷನ್ 1 ವಾಯುಗುಣದ ಓಯಸಿಸ್. ಓಕೆ, ಮಿಸ್ಟ್ರಲ್ ಎಲ್ಲಿ ಬರುತ್ತೆ? ಇದು ಆಲ್ಪ್ಸ್ ಅಲ್ಲಿ ಬರುತ್ತೆ. ಓಕೆ, ಮಿಸ್ಟ್ರಲ್ ಎಲ್ಲಿ ಬರುತ್ತೆ? ಹರ್ಮಟನ್ ಎಲ್ಲಿ ಬರುತ್ತೆ? ಎಲ್ಲ ಒಂದು ವೆರಿ ಇಂಪಾರ್ಟೆಂಟ್. ಇಲ್ಲಿ ಕೊಟ್ಟಿದ್ದು ನೋಡಿ, ಫೋನ್ ಅಥವಾ ಫೋನ್ ಅಂತ ಏನ್ ಕರಿತೀವಿ, ವಾರ್ಮ್, ಇದು ಆಲ್ಪ್ಸ್ ಅಲ್ಲಿ ಬರುತ್ತೆ. ಮಿಸ್ಟ್ರಲ್ ಬಗ್ಗೆ ನೋಡೋದಾದ್ರೆ ಕೋಲ್ಡ್ ಕರೆಂಟ್, ಅದು ಸೌತ್ ಈಸ್ಟ್ ಫ್ರಾನ್ಸ್ ಅಲ್ಲಿ ಬರುತ್ತೆ. ಓಕೆ, ಮತ್ತೆ ಇನ್ನೊಂದು ಯಾವ್ದು ನಾವು ನೋಡಿದ್ವಲ್ಲ, ಹರ್ಮಟನ್, ಡಾಕ್ಟರ್ ವಿಂಡ್ ಅಂತ ಕರಿತೀವಿ. ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಇಲ್ಲಿ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ, ಕನ್ನಡದಲ್ಲಿ ಇರುತ್ತೆ. ಇದು ಚಳಿಗಾಲದ ತಿಂಗಳುಗಳಲ್ಲಿ ಹಠಾತ್ ಉಷ್ಣತೆ ತರುವುದರಿಂದ ಇದು ಸ್ವಿಟ್ಜರ್ಲೆಂಡ್ ಮತ್ತು ನೆರೆಯ ಪ್ರದೇಶಗಳಲ್ಲಿ ಸೌಮ್ಯವಾದ ಆಹ್ಲಾದಕರ ಮೈಕ್ರೋ ಕ್ಲೈಮೇಟ್ ಸಿಸ್ಟಮ್, ಅದಕ್ಕಾಗಿ ಕ್ಲೈಮೆಟಿಕ್ ಓಯಸಿಸ್ ಅಂತ ಕರಿತೀವಿ. ಓಕೆ, ತುಂಬಾ ಚಳಿ ಇದ್ದಾಗ ಬೆಚ್ಚಗೆನೋ ಬಿಸ್ತಾ ಇದ್ರೆ ಚೆನ್ನಾಗಿರುತ್ತಲ್ವಾ, ಹಂಗೆ ತುಂಬಾ ಈಗ ಸೆಕೆಗಾಲದಲ್ಲಿ ಶೆಕೆಯಲ್ಲಿ ತಣ್ಣಗೆ ಬಿಸಿದ್ರೆ ಹೆಂಗಿರುತ್ತೆ ಆ ತರ. ಹರ್ಮಟನ್ ಅಂತಕ್ಕಂಥದ್ದು ಕೂಡ ಡಾಕ್ಟರ್ ವಿಂಡ್ ಅಂತ ಕರಿತೀವಿ. ಶುಷ್ಕತೆಯ ಪಶ್ಚಿಮ ಆಫ್ರಿಕಾದಲ್ಲಿ ನೋಡ್ತೀವಿ. ನಾನು ಮ್ಯಾಪಲ್ಲೂ ತೋರಿಸ್ತೀನಿ ನಿಮ್ಗೆ. ಹರ್ಮಟನ್ ಅಂತಕ್ಕಂಥದ್ದು ಇಲ್ಲಿ ನೋಡಿ, ವೆಸ್ಟರ್ನ್ ಆಫ್ರಿಕಾ ಅಲ್ಲ ಸರ್, ಪಶ್ಚಿಮ ಆಫ್ರಿಕಾ. ನಿಮಗೆ ಇಲ್ಲಿ ನೋಡ್ತಾ ಇರಬಹುದು, ಇಲ್ಲಿ ರೆಡ್ ಕಲರ್ ಇದೆಯಲ್ಲ, ಇದು ವಾರ್ಮ್ ವಿಂಡ್ ಅಂತ. ಎಲ್ಲಿ ಬ್ಲೂ ಕಲರ್ ಇದೆಯಲ್ಲ, ಇದು ಕೋಲ್ಡ್ ವಿಂಡ್ ಅಂತ. ಓಕೆ, ಈಗ ನೋಡಿ, ಫಾನ್ ಅಂತ ಹೇಳಿದೆ, ಇದು ವಾರ್ಮ್ ವಿಂಡ್. ಹರ್ಮಟನ್ ವಾರ್ಮ್ ವಿಂಡ್. ಓಕೆ, ಲೂ ವಾಸ್ ಆಲ್ಸೋ. ಅಂಡ್ ಇಲ್ಲಿ ಮಿಸ್ಟಲ್ ನೋಡಿ, ಈ ಕಡೆಯಿಂದ ಬಿಸ್ತಾ ಇರೋದು ಶೀತ, ಇದರಿಂದ ಆರ್ಟಿಕ್, ಅಂಟಾರ್ಟಿಕ್, ಈ ಕಡೆ ಆರ್ಟಿಕ್ ಇಂದ. ಸೊ ಹಾಗಾಗಿ ಇದನ್ನ ಮಿಸ್ಟಲ್ ನಾವು ಕೋಲ್ಡ್ ಕರೆಂಟ್ ಅಂತ ಕರಿತೀವಿ ಅಲ್ವಾ, ಕೋಲ್ಡ್ ವಿಂಡ್ ಅಲ್ವಾ ಸರ್. ಇಲ್ಲಿ ನೋಡಿ, ಮೆಡಿಟೇರಿಯನ್ಗೆ ಬೀಸೋ ತಂಪಾದ ಶುಷ್ಕ ಗಾಳಿಯಾಗಿರುತ್ತೆ. ಓಕೆ, ತಾಪವನ್ನು ಕಡಿಮೆ ಮಾಡುತ್ತಿದ್ದು. ಓಕೆ, ಸೊ ಇದೆಲ್ಲ ಗೊತ್ತಿರಬೇಕು. ಇಲ್ಲಿ ಕೊಟ್ಟಿದ್ದೀನಿ, ತುಂಬಾ ಇಂಪಾರ್ಟೆಂಟ್, ಯಾವ ರೀಜನ್ ಅಲ್ಲಿ ಬರುತ್ತೆ ಇದು ಅಂತ. ಇಲ್ಲಿ ಮ್ಯಾಪ್ ಅಲ್ಲಿ ನೋಡ್ಕೊಳ್ಳಿ. ಮ್ಯಾಪ್ ಅಷ್ಟೇ, ಬ್ಲಿಜಾರ್ಡ್ ಕೇಳಿದ್ದಾನೆ, ಚಿನುಕ್ ಕೇಳಿದ್ದಾನೆ, ಓಕೆ, ಝೋಂಡಾ ಕೇಳಿದ್ದಾನೆ, ಸಿರಕ್ಕೋ ಕೇಳಿದ್ದಾನೆ. ನಿಮಗೆ ಹೆಂಗ್ ಬೇಕಾದ್ರೆ ಕೇಳಬಹುದು, ಹಿಂಗೆ ಕೇಳಬೇಕು ಅಂತ ಹೇಳಿ ಸ್ವಲ್ಪ ಇದನ್ನ ನಿಮಗೆ ಏನ್ ಕೇಳಬಹುದು, ಇದನ್ನ ಕೊಟ್ಬಿಟ್ಟು ನಿಮ್ಗೆ ಇದು ವಾರ್ಮ್ ವಿಂಡೋ, ಕೋಲ್ಡ್ ವಿಂಡೋ ಅಂತ ಕೇಳ್ಬೋದು. ಓಕೆ, ಹಂಗ್ ಬೇಕಾದ್ರೆ ಕೇಳ್ಬೋದು. ಲೋಕಲ್ ವಿಂಡ್ಸ್ ಅಂತೀವಲ್ಲ, ದಿಸ್ ಇಸ್ ಕಾಲ್ಡ್ ಲೋಕಲ್ ವಿಂಡ್ಸ್ಗಳು. ಓಕೆ, ಸ್ಥಳೀಯ ಮಾರುತಗಳು ಅಂತ ಕರಿತೀವಿ. ಓದಿ, ಸ್ಥಳೀಯ ಮಾರುತದ ಬಗ್ಗೆ ಓದಿ ಸ್ನೇಹಿತರೆ. ಮಾಡಿದೀವಿ ಇದೆಲ್ಲ ನಾವು ಒಂದು ಏನೋ ಮ್ಯಾರಥಾನ್ ವಿಡಿಯೋಗಳಲ್ಲಿ ಮಾಡಿದೀವಿ, ಸ್ಥಳೀಯ ಮಾರುತ. ಓಕೆ, ಫೈನ್ ಸರ್. ಸೊ ಮೂವ್ ಟು ನೆಕ್ಸ್ಟ್ ಕ್ವಶನ್. ಎಸ್, ಈ ಕೆಳಗಡೆ ಯಾವುದು ಸಸ್ಯ ಸಂಪತ್ತಿನ ಸಂರಕ್ಷಣಾ ಅನುಸರಿಸುತ್ತೆ? ಎಕ್ಸಿಟು. ನೋಡಿ, ಒಂದೆರಡು ಕ್ವಶನ್ಸ್ ನಾನು ನಿಮಗೆ ಇದ್ರದ್ದು ಕೇಳಿದಾನೆ, ಯಾವುದು ಎನ್ವೈರನ್ಮೆಂಟ್, ಅದನ್ನ ಇಲ್ಲೇ ತಗೊಂಡಿದ್ದೀನಿ. ಸಿಂಪಲ್ ಆಗಿದೆ. ಎಕ್ಸೈಟು ಅಂದ್ರೇನು? ಹೊರಗೆ. ಎಕ್ಸ್ ಅಂದ್ರೆ ಹೊರಗೆ. ಇನ್ಸೈಟು ಅಂದ್ರೆ ಅಲ್ಲೇ ಸ್ಥಳೀಯವಾಗಿ ಅದೇ ಜಾಗದಲ್ಲಿ. ಎಕ್ಸ್ ಅಂದ್ರೆ ಹೊರಗೆ ನಾವು ಬೆಳೆದು ಮಾಡೋದು. ಈಗ ಲಾಲ್ ಬಾಗ್ ಇದೆ, ಅಲ್ಲಿ ಆ ಪ್ರದೇಶದಲ್ಲಿ ನಾವು ಸಸ್ಯಗಳ ಬೆಳೆಸಿ ಸಸ್ಯೋದ್ಯಾನ ಅಂತ ಮಾಡಿದ್ದೀವಿ ಅಲ್ವಾ ಸರ್, ದಟ್ ಇಸ್ ಎಕ್ಸೈಟ್.
ಅಲ್ವಾ? ಈಗ ಪ್ರಾಣಿಗಳನ್ನ ಅದೇ ಒಂದು ಸಂರಕ್ಷಣೆಗಳಲ್ಲಿ ಮಾಡಿದ್ರೆ ಈಗ ವನ್ಯಜೀವಿ ಧಾಮ, ಅಭಯಾರಣ್ಯ, ದಟ್ ಈಸ್ ಇನ್ಸೈಟ್. ಅದೇ ನಾವು ಮೃಗಾಲಯ ತಂದ್ರೆ ದಟ್ ಇಸ್ ಎಕ್ಸೈಟ್ ಅಲ್ವಾ ಸರ್? ಆತರ ಇಲ್ಲಿ ಸಸ್ಯ ಸಂಪತ್ತಿನ ಸಂರಕ್ಷಣೆ ಅನುಸರಿಸುವ ಎಕ್ಸೈಟ್ ವಿಧಾನ ಯಾವುದು? ಬೀಜ ಬ್ಯಾಂಕ್ ಅಂದ್ರೇನು? ಬೀಜ ಅಲ್ಲೇ ಹುಟ್ಟು ಅಲ್ಲೇ ಬೆಳೆಯಲ್ಲ. ನಾವೇನ್ ಮಾಡ್ತೀವಿ, ಬೀಜಗಳನ್ನ ಸಂರಕ್ಷಣೆ ಮಾಡಿ ತಂದು ಕೋಲ್ಡ್ ಸ್ಟೋರೇಜ್ ಮತ್ತೊಂದು ಮಗ್ದೊಂದು ಅದನ್ನ ಹೊರಗಡೆ ತಂದು ಮಾಡ್ತಾ ಇರ್ತಕ್ಕಂಥ ಸಂರಕ್ಷಣೆ ಮಾಡ್ತಾ ಇದ್ದೀವಿ. ದಿಸ್ ಇಸ್ ಎಕ್ಸೈಟ್ ಅಲ್ವಾ? ಹೊರಗೆ ಎಕ್ಸೈಟ್. ಇದು ಸಸ್ಯೋದ್ಯಾನ, ಅಗೇನ್ ನಿಮ್ಗೆ ಬೊಟಾನಿಕಲ್ ಗಾರ್ಡನ್ ನೀವು ಇಲ್ಲಿಗೆ ಹೋದ್ರೆ ಸಿಗುತ್ತೆ, ಅಲ್ಲಿ ಊಟಿ ನಮ್ಮ ಲಾಲ್ಬಾಗ್ ಇದೆ, ಇವೆಲ್ಲ ಎಕ್ಸೈಟ್. ಓಕೆ. ಅತಿಶೀತ ಸಂರಕ್ಷಣೆ ಅಂದ್ರೆ ಒಂದಷ್ಟು ಇದನ್ನ ಕಾಪಾಡ್ಕೊಳ್ಳೋಸ್ಕರ ಸಾರ್ವಜನಿಕದ ಒಂದು ದ್ರಾವಣದಲ್ಲಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ತಂದಿರ್ತೀವಿ. ಅಂದ್ರೆ ಇದೇನು ಹೊರಗಡೆ ಮಾಡ್ತಕ್ಕಂಥದ್ದು. ದಿಸ್ ಈಸ್ ಆಲ್ಸೋ ಎಕ್ಸೈಟ್. ಮತ್ತೆ ಅತಿಶೀತ ಸಂಸ್ಕೃತನ ಕ್ರಿಪ್ರೋ ಪ್ರಿಸರ್ವೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ವನ್ಯಜೀವಿ ಧಾಮ, ಅಭಯಾರಣ್ಯ ನಿಮ್ಗೆ ಏನ್ ಹೇಳಿದೆ, ಅದು ಇನ್ಸೈಟ್. ಅಲ್ಲೇ ಅದೇ ಒಂದು ಜಾಗದಲ್ಲಿ. ಇದು ಇನ್ಸೈಟ್, ಎಕ್ಸೈಟ್ ಅಲ್ಲ ಅಲ್ವಾ? ಸೊ ಇದಂತೂ ಅಲ್ವೇ ಅಲ್ಲ. ಆಪ್ಷನ್ ಎ ಕರೆಕ್ಟು, ಬಿ ಕರೆಕ್ಟು, ಸಿ ಕರೆಕ್ಟ್. ಪ್ರಾಣಿ ಸಂಗ್ರಹಾಲಯ ಬಂದು ಆಕ್ಚುಲಿ ನೋಡೋದಾದ್ರೆ ಇದು ಪ್ರಾಣಿ ಸಂಗ್ರಹಾಲಯ ಬಂದು ನಾವು ನೋಡೋದಾದ್ರೆ ಹೊರಗಡೆ ಇದು ಎಕ್ಸೈಟ್. ಬಟ್ ಇಲ್ಲಿ ಇದು ಎಕ್ಸೈಟ್. ಬಟ್ ಇಲ್ಲಿ ನಾವು ಇದನ್ನ ಯಾಕೆ ಕನ್ಸಿಡರ್ ಮಾಡಲ್ಲ ಅಂತ ಹೇಳಿದ್ರೆ, ನಮ್ ಕ್ವಶನ್ ಕೇಳಿದ್ರು ಸಸ್ಯ ಸಂಪತ್ತಿನ ಸಂರಕ್ಷಣೆ ಅನುಸರಿಸುವ ಎಕ್ಸೈಟ್ ವಿಧಾನ. ಪ್ರಾಣಿ ಸಂಗ್ರಹಾಲಯದಲ್ಲೂ ಕೂಡ ನಾವೇನ್ ಮಾಡ್ತೀವಿ, ಅಲ್ಲೂ ಕೂಡ ಮರಗಳನ್ನ ಬೆಳೆಸ್ತೀವಿ. ಸೊ ಹಂಗತ್ರ ನೋಡೋದಾದ್ರೆ ಇಲ್ಲಿ ನಾವು ಎ ಬಿ ಸಿ ಇ ಇರಬೇಕು. ಎ ಬಿ ಸಿ ಆಪ್ಷನ್ 1 ಸರಿ. ಇಲ್ಲಿ ಪ್ರಾಣಿನೇ ಬಿಡೋದಾದ್ರೆ ನಾವು ಎ ಬಿ ಸಿ ಸರಿ, ಆಪ್ಷನ್ 2 ಸರಿ ಅಂತ ಹಾಕ್ಬೋದು. ಓಕೆ. ಸೊ ಇದು ಹೆಂಗ್ ಕೊಡ್ತಾನೆ ಅದನ್ನ ನೋಡ್ಕೊಂಡು ಮಾಡಬಹುದು. ಓಕೆ. ಸೊ ಅಲ್ಲಿ ಆಪ್ಷನ್ 2 ಸರಿ ಅಂತ ಹಾಕಿದ್ದೀನಿ. ಬಟ್ ಪ್ರಾಣಿ ಸಂಗ್ರಹಾಲಯ ಬಂದು ಪ್ರಾಣಿಗಳನ್ನ ಏನ್ ಇಡ್ತೀವಿ, ಇವನ್ ಅಲ್ಲೂ ಕೂಡ ಮರಗಳು ಬೆಳೆದಿರುತ್ತೆ. ಬಟ್ ನಾವು ಅಲ್ಲಿ ಮರಗಳನ್ನ ಹೆಚ್ಚು ನಾವು ಕಾನ್ಸಂಟ್ರೇಷನ್ ಮಾಡಲ್ಲ ಅಲ್ವಾ? ಪ್ರಾಣಿಗಳ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತೀವಿ. ಅದು ಕಾಡ್ ತರ ಇರ್ಬೇಕು. ಅಲ್ಲೂ ಕೂಡ ಅಲ್ಲಿ ಇರುತ್ತೆ, ಅಲ್ಲಿ ನಾವು ತಂದು ಮಾಡ್ತಕ್ಕಂಥದ್ದು. ಮರಗಳನ್ನು ಕೂಡ ಬೆಳೆಸ್ತಾರೆ, ಬಟ್ ಅದು ಮರಗಳಿಗೆ ಅಂತ ನಾವು ಮಾಡತಕ್ಕಂಥದ್ದಲ್ಲ. ಹಂಗಾಗಿ ಆಪ್ಷನ್ 2 ಕರೆಕ್ಟ್ ಅಂತ ನಾವು ಟಿಕ್ ಹಾಕ್ಬೇಕಾಗುತ್ತೆ. ಪ್ರಾಣಿಗಳನ್ನ ಇಲ್ಲಿ ಸಸ್ಯ ಸಂಪತ್ತಿನ ಸಂರಕ್ಷಣೆ ಅನ್ನೋದ ಪ್ರಾಣಿ ಸಂಗ್ರಹಾಲಯ ಪ್ರಾಣಿ ಸಂಪತ್ತಿನ ಸಂರಕ್ಷಣೆ ಮಾಡ್ತೀವಿ. ಹಂಗಾಗಿ ಇದನ್ನ ನಾವು ತಗೊಳ್ಳಲ್ಲ, ಯಾಕಂದ್ರೆ ಸಸ್ಯದ ಬಗ್ಗೆ ಕೇಳಿದ್ರೆ ಹಾಗೆ ಪ್ರಾಣಿ ತಗೊಳ್ಳಲ್ಲ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಎಸ್ ಸರ್. ನೆಕ್ಸ್ಟ್, ವಿಶ್ವಸಂಸ್ಥೆಯ ಪರಿಸರಕರ UNEP ಸಹಯೋಗದೊಂದಿಗೆ ಜೂನ್ 5, 2026 ಯಾವ ದೇಶ ಹವಾಮಾನ ಬದಲಾವಣೆ ತುರ್ತು ಕಾರ್ಯಕ್ರಮ ಕೇಂದ್ರೀಕರಿಸುವ ಕುರಿತಾದ ವಿಶ್ವ ಪರಿಸರ ದಿನಾಚರಣೆ ಆತಿಥ್ಯ ವಹಿಸಿದೆ? ಅಂದ್ರೆ ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಒಂದೊಂದು ವರ್ಷದಲ್ಲಿ ಒಂದೊಂದು ಕಡೆ ಸೆಲೆಬ್ರೇಟ್ ಮಾಡುತ್ತೆ, ಒಂದೊಂದು ದೇಶಗಳಲ್ಲಿ. ಹಾಗೆ ಈ ವರ್ಷ 2026 ಇದು ಗೊತ್ತಿರಬೇಕು, ಒಂದೊಂದ್ಸಲ ಕೇಳ್ತಾರೆ ನಿಮ್ಗೆ, ಜೂನ್ ವಿಶ್ವ ಪರಿಸರ ದಿನಾಚರಣೆ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ? ಜೂನ್ ಅಲ್ಲಿ, 5th ಜೂನ್ ಅಲ್ಲಿ. 2026 ವಿಷಯ ಕೇಳ್ತಾನೆ ಒಂದ್ಸಲ, ಅಪ್ಕಮಿಂಗ್ ಎಕ್ಸಾಮ್ ಅಲ್ಲಿ ಕೇಳಬಹುದು. ಈಗ ದೇಶ ಯಾವುದು ಅಂತ ಕೇಳಿದಾನೆ ಇಲ್ಲಿ. ದೇಶ ಬಂದು ಆಪ್ಷನ್ ಭಾರತ ಅಲ್ಲ, ಆಪ್ಷನ್ 2 ಅಜರ್ಬೈಜಾನ್. ಎಸ್, ಅಜರ್ಬೈಜಾನ್ ಇಸ್ ದ ರೈಟ್ ಆನ್ಸರ್. 2026 ಅಜರ್ಬೈಜಾನ್ ಅಲ್ಲಿ UNEP ವತಿಯಿಂದ, ಯುನೈಟೆಡ್ ನೇಷನ್ ವತಿಯಿಂದ ಅಲ್ಲಿ ವಿಶ್ವ ಪರಿಸರ ದಿನಾಚರಣೆ, ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಸೆಲೆಬ್ರೇಟ್ ಮಾಡ್ತೀವಿ. ಆದ್ರೆ ಇದರ ವಿಷಯ ಏನು ಅಂತ ಕೂಡ ಕೇಳಬಹುದು. ಥೀಮ್ ಏನ್ ಹೇಳ್ತೀರಾ? ಬಡಬಡ ಅಂತ ಹೇಳಿ ನೋಡೋಣ. ಥೀಮ್ ಸ್ನೇಹಿತರೆ, ಈ ವರ್ಷ ಏನು ಸೆಲೆಬ್ರೇಟ್ ಆಗಿಲ್ಲ. ಥೀಮ್ ಏನ್ ಇಟ್ಟಿದ್ದಾರೆ? ಅರ್ಜೆಂಟ್ ಕ್ಲೈಮೇಟ್ ಚೇಂಜ್ ಆಕ್ಷನ್, ದಟ್ ಈಸ್ ದ ಥೀಮ್. ಓಕೆ, ಅರ್ಜೆಂಟ್ ಕ್ಲೈಮೇಟ್ ಚೇಂಜ್ ಆಕ್ಷನ್. ಅರ್ಥ ಆಗ್ತಿದೆಯಲ್ಲ? ಸೊ ವೆರಿ ಇಂಪಾರ್ಟೆಂಟ್. ಫೈನ್ ಸರ್, ಒಂದಷ್ಟು ಡಿಸ್ಕಸ್ ಮಾಡಿದ್ದೀನಿ ಇದ್ರದ್ದು ರಿಲೇಟೆಡ್. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವೆಲ್ಲ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಈ ಪ್ಲೇ ಲಿಸ್ಟ್ ವೆರಿ ಇಂಪಾರ್ಟೆಂಟ್. ಅಪ್ಕಮಿಂಗ್ ನೆಕ್ಸ್ಟ್ ಮಂತ್ ಎಕ್ಸಾಮ್ಸ್ಗಳಿದೆ. KE ಆಲ್ರೆಡಿ ಅವರು ಅನೌನ್ಸ್ ಮಾಡಿದ್ದಾರೆ ಪೇಪರ್ 1. ಸೊ ಹಾಗಾಗಿ ನೋಡ್ಕೊಳ್ಳಿ, ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ಈ ಕಂಪ್ಲೀಟ್ ನಿಮಗೆ KE ಪ್ಯಾಟರ್ನ್, KL ಬಂದಿರತಕ್ಕಂಥದ್ದೆಲ್ಲ ಡಿಸ್ಕಸ್ ಮಾಡಿದೀವಿ ಸ್ನೇಹಿತರೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಜಾಯ್ನ್ ಆಗಿ ಪುನೀತ್ ಫೋರಂ ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ. ಎನಿ ಡೌಟ್ ಬಿಫೋರ್ ಎಂಡಿಂಗ್ ದಿಸ್ ಸೆಷನ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.